ಅಳು ಬಂದ್ಬಿಡುತ್ತೆ ಯಾಕಂದ್ರೆ ಓಕೆ ಅಷ್ಟು ಸಹಾಯ ಮಾಡಿದ್ದಾರೆ ಅವರು. ಕ್ವೈಟ್ ಇಂಪಾಸಿಬಲ್. ನಾನು ಯಾವತ್ತೂ ಅಳೋನೇ ಅಲ್ಲ ಆ್ಯಕ್ಚುಲಿ. ಶ್ರೀಮಂತಿಕೆ ಏನಿಲ್ಲ, ನಾವು ದುಡ್ದಿದ್ದೆಲ್ಲ ನಾವು ಮ್ಯಾಕ್ಸಿಮಮ್ ಎಲ್ಲರಿಗೂ ಕೊಡೋದ್ರೆಲ್ಲ ಇದು ಮಾಡಿದೀವಿ. ಓಕೆ. ಮನೆ ಕಟ್ಸಿದೀವಿ ಬಿಟ್ರೆ ನಮ್ಮ ಹತ್ರ ನಾವು ಆ ಥರ ಸೇವಿಂಗ್ಸ್ ಅದರೆಲ್ಲ ಏನು ಇಲ್ಲ. ಇವಳು ಯಾವಾಗಲೂ ಹೇಳೋದು ದುಡ್ಡಿನ ಮೂಲ ಎಲ್ಲಿಂದ ಬಂದಿರುತ್ತೆ ಅಂತ. ದುಡ್ಡು ಎಲ್ಲಿಂದ ಅಕ್ಯುಮುಲೇಟ್ ಆಗಿರುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ. ನಮ್ಮ ಹತ್ರ ಈಗ ಯಾರೋ ನಮ್ಮ ದುಡ್ಡಿನ ಮೂಲ ಹೇಗಿರ್ಬೇಕು ಅಂದ್ರೆ ನಾವು ಕೊಟ್ಟು ಅವರು ಸ್ಯಾಟಿಸ್ಫೈಡ್ ಆಗಿ ಬಂದಿರೋ ದುಡ್ಡಿಂದ ಇದ್ರೆ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ ಮನೆ ಒಳಗಡೆ. ನೋಡಿ, ಇದು ಇವರ ಮನೆಯ ಇನ್ವಿಟೇಷನ್ ದೇನು. ಈಗ ಅದನ್ನು ಓಪನ್ ಮಾಡೋಣ. ಅದ್ರ ಒಳಗಡೆ ಏನೇನೋ ಸ್ಪೆಷಲ್ ಇದೆ, ಅದನ್ನ ನಾನು ತೋರಿಸ್ಬೇಕು ಅಂತ ಅನ್ಕೊಂತೀರಿ. ಯಾಕಂದ್ರೆ ನಾರ್ಮಲ್ ಆಗಿ ಕಾರ್ಡ್ ಎಲ್ಲರೂ ಮಾಡ್ತಾರೆ, ಆದ್ರೆ ಈ ತರದ ಕಾರ್ಡ್ ಇದೆಯಲ್ಲ, ಇದು ಒಂಥರ ಸಂಪೂರ್ಣ ಭಿನ್ನ. ಇದು ಯಾವುದೇ ವ್ಯಕ್ತಿ ನಮ್ಮ ಮನೆ ಕಟ್ಟಕ್ಕೆ ಬಂದವರು ಅತೃಪ್ತರಾಗಿ ಹೋಗ್ಬಾರ್ದು. ಇವ್ರ 3 ಜನ ಬಗ್ಗೆ ಏನಾದ್ರೂ ನಾನು ಮಾತಾಡಿಸಿದ್ರೆ ಇವ್ರ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರಿಗೆ ಕೊಡೋದು ₹1 ಇದ್ರು ₹1 ಕೊಡ್ಬೇಕು. ಓಕೆ. 50 ಪೈಸೆ ಇದ್ರೆ 50 ಪೈಸೆನೂ ಅವ್ರಿಗೆ ಕೊಡ್ಬೇಕು. ನೀವು ಯಾವಾಗ್ಲೂ ಹೇಳೋಳ್ಳಂಗೆ ನೀನ್ ಒಂದ್ಸತಿ ಬೆಂಗಳೂರು ಹೋಗಿ ಬರಕ್ಕೆ ಲಕ್ಸುರಿ ಕಾರ್ ಪಾರ್ಷಲ್ ಹೋಗಿ ಬಂದ್ರೆ ನಮ್ಗೆ ಒಂದು ₹15,000 ₹20,000 ಪೆಟ್ರೋಲ್ ಬೇಕಾಗ್ತಿತ್ತು. ಸೊ ಯಾವಾಗಲೂ ₹15,000-20,000 ಪೆಟ್ರೋಲು ಬೇರೆಯವ್ರದ್ದು ಎಷ್ಟೋ ಜನ ಜೀವನ. ಅದು ನಿನ್ ಒಂದು ದಿವಸ ಬೆಂಗಳೂರು ಹೋಗಿ ಬರೋದು ಪೆಟ್ರೋಲ್ ಖರ್ಚು ಒಂದು ತಿಂಗಳ ಸಂಬಳ. ಅಥವಾ ಎಷ್ಟೋ ಜನರಿಗೆ ಏನೋ ಒಂದು ₹20,000 ಆಪರೇಷನ್ ಇತ್ತಿರುತ್ತೆ, ₹15,000 ಆಪರೇಷನ್ ಇತ್ತಿರುತ್ತೆ. ಇದೆಲ್ಲ ತುಂಬ ಇರುತ್ತೆ. ನಾವು ಒಂದು ಆ್ಯಂಗಲಲ್ಲಿ ನೋಡ್ತೀವಿ, ಇನ್ನೊಂದು ಆ್ಯಂಗಲ್ನ ನನಗೆ ತೋರಿಸ್ಕೊಟ್ಟವಳು ಇವಳು. ಸೊ ನಮ್ಮನ್ನ ಎಲ್ಲಿ ತೊಗೊಂಡು ಹಾಕೋದು, ಯಾವುದೋ ಸ್ಮಶಾನದಲ್ಲೇ ತೊಗೊಂಡು ಹೋಗ್ಯೋದು. ಸ್ಮಶಾನದಲ್ಲಿ ಎಷ್ಟು ವರ್ಷ, 4-5 ವರ್ಷ ಇಟ್ಕೋಬೋದಾ? ಆಮೇಲೆ ನಿಮ್ದು ಅರ್ಧ ಕೊಡ್ತಿದ್ದಂಗೆ ಇನ್ನೊಬ್ರದ್ದು ಹಾಕೋಗ್ಬಿಡ್ತಾರೆ. ಸೊ ನಮ್ದು ಅಂತ ಏನೂ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಮನೆ ಏನ್ ನೋಡ್ತಾ ಇದೀವಲ್ಲ, ಇದರ ಓಪನಿಂಗ್ ಎಲ್ಲರನ್ನ ಕರಿಬೇಕಲ್ಲ ನಾವು ಗೃಹ ಪ್ರವೇಶಕ್ಕೆ, ಅದಕ್ಕೊಂದು ಇನ್ವಿಟೇಷನ್ ಮಾಡಿದ್ದಾರೆ. ನನಗೆ ನಿವೇದನ್ ನೆಂಪೆ ಅವರು ಅಂತ ಹೇಳಿದ್ರೆ ಒಂಥರ ಅವರು ಸ್ಪೆಷಲ್ ಆಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರಬಹುದು, ನನಗೂ ಕೂಡ ಗೊತ್ತು. ನೋಡಿ, ಇದು ಇವರ ಮನೆಯ ಇನ್ವಿಟೇಷನ್ ದೇನು. ಎಸ್, ಈಗ ಅದನ್ನು ಓಪನ್ ಮಾಡೋಣ. ಅದ್ರ ಒಳಗಡೆ ಏನೇನೋ ಸ್ಪೆಷಲ್ ಇದೆ, ಅದನ್ನ ನಾನು ತೋರಿಸ್ಬೇಕು ಅಂತ ಅನ್ಕೊಂತೀರಿ. ಯಾಕಂದ್ರೆ ನಾರ್ಮಲ್ ಆಗಿ ಕಾರ್ಡ್ ಎಲ್ಲರೂ ಮಾಡ್ತಾರೆ, ಆದ್ರೆ ಈ ತರದ ಕಾರ್ಡ್ ಇದೆಯಲ್ಲ, ಇದು ಒಂಥರ ಸಂಪೂರ್ಣ ಭಿನ್ನ. ಇದು ನೋಡಿ, ಇದರ ಹಿಂದ್ಗಡೆನೂ ಕೂಡ ಕೆಲವೊಂದು ವರ್ಡಿಂಗ್ಸ್ಗಳನ್ನ ಬರೆದಿದ್ದಾರೆ ಅವರು. ಮನೆ ಮತ್ತು ಮನಸ್ಸು ಎರಡು ಚೊಕ್ಕವಾಗಿರ್ಬೇಕು ಎಂಬ ಬಯಕೆಯಿಂದ ಆರಂಭವಾದ ಮನೆಯ ನಿರ್ಮಾಣದ ಹಿಂದೆ ಬಹಳಷ್ಟು ಜನರ ಸಹಾಯ ಮತ್ತು ಸಹಕಾರ, ಜೊತೆಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕುಟುಂಬದ ಪರವಾಗಿ ಅವರು ಧನ್ಯವಾದ ಹೇಳಿದ್ದಾರೆ. ಸರಿ, ಓಪನ್ ಮಾಡೋಣ. ಓಕೆ. ಇದು ಕಾರ್ಡ್, ಮೇನ್ ಕಾರ್ಡ್ ಈ ತರ ಬರುತ್ತೆ. ಓಕೆ. ಇದೇನು ಮೀನಿಂಗು? ದೇನು ಅಂದ್ರೆ ದಾನ ಅಂತ. ದಾನ ಅಂತ ಆ ಕಾನ್ಸೆಪ್ಟ್. ಓಕೆ. ಓಕೆ. ಅಂದ್ರೆ ಯಾರೇ ಬಂದ್ರು ಅವರಿಗೆ ಅನ್ಸ್ಯಾಟಿಸ್ಫೈಡ್ ಆಗಿ ಹೋಗ್ಬಾರ್ದು ಅಂತ, ಆ ತರ ಮೀನಿಂಗ್ ಇರೋದು. ಈ ಹೆಸರು ನಾವು ಆಕ್ಚುಲಿ 2-3 ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಒಂದು ತ್ರಯಂಬಕಂ ಅನ್ನೋ ಒಂದು ಆಸೆ ಇತ್ತು ಹೆಸರು, ಇನ್ನೊಂದು ದೇನು ಅಂತ ಆಸೆ ಇತ್ತು, ಇನ್ನೊಂದು 2-3 ಹೆಸರುಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ನಮಗೂ ಒಂದು ಆಸೆ ಇತ್ತು, ನಮ್ಗೆ ವೀರೇಂದ್ರ ಹೆಗ್ಡೆ ಅವರು ಅದನ್ನ ಯಾರೋ ಒಂದು ಸೆಲೆಕ್ಟ್ ಮಾಡ್ಕೊಡ್ಲಿ ಅನ್ನೋ ಒಂದು ಆಸೆ ಇತ್ತು. ಸೊ ನಾವು 2-3 ಅವರು ದನಿಗಳು ಹೇಳಿದ್ರು, ನಿಮ್ಮ ಮನೇಲಿ ಏನು ಆಸೆ ಇದೆಯಲ್ಲ ಅದನ್ನು ಬರ್ಕೊಂಡ್ಬಂದ್ಬಿಡು 3-4. ಸೊ ನಾನು ಅದರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಸೊ ನಾನೊಂದು 2-3 ಹೆಸರು ಬರ್ಕೊಂಡು ಹೋಗಿದ್ದೆ. ದೇನು, ತ್ರಯಂಬಕಂ, ಇನ್ನೊಂದು ಯಾವುದೋ ಒಂದು ಇತ್ತು ನಮ್ಮದು. ಸೊ ಹೆಸರು ಬರ್ಕೊಂಡು ಹೋಗಿದ್ವಿ. ಅವರು ದೇನು ಅಂತ ಸೆಲೆಕ್ಟ್ ಮಾಡಿದ್ರು. ಅರ್ಚನ ಫೇವ್ರೇಟ್ ಇದ್ದಿದ್ದು ದೇನು, ದನಿಗಳು ಸೆಲೆಕ್ಟ್ ಮಾಡಿದ್ದು ದೇನು. ಹಾಗಾಗಿ ದೇನು ಅಂತ ಫೈನಲ್ ಮಾಡ್ಕೊಂಡು ಹೋದ್ವಿ. ಸೊ ಇದು ಕಾರ್ಡಿನಲ್ಲಿ ನಾವು ಹಾಕಿರೋದು. ಸೊ ಇದ್ರೊಳಗಡೆ ನಾವೇನ್ ಮಾಡಿದ್ವಿ, ಎಲ್ಲರ ಕಾರ್ಡು ಕೊಡ್ತಾರೆ, ಸ್ಪೆಷಲ್ ಆಗಿ ಏನೋ ಇರಬೇಕು. ಮತ್ತೇನಾಗುತ್ತೆ, ಕಾರ್ಡ್ ಕೊಟ್ಟ ಮೇಲೆ ಪ್ರತಿಯೊಂದು ಮನೆ ಕಾರ್ಡನ್ನ ಎಲ್ಲೆಲ್ಲೋ ಬಿಸಾಕ್ಬಿಡ್ತೀವಿ ನಾವು. ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಇದ್ರಲ್ಲಿ ಏನಾಗುತ್ತೆ, ನಮ್ಗೆ ವೀರೇಂದ್ರ ಹೆಗ್ಡೆ ಅವ್ರ ಹೆಸರಿದೆ. ಸೊ ಅದು ಎಲ್ಲೆಲ್ಲೋ ಬೀಳಬಾರ್ದು, ದೇವ್ರ ಫೋಟೋ ಇದೆ, ಎಲ್ಲೆಲ್ಲೋ ಬೀಳಬಾರ್ದು. ಸೊ ಯಾಕಂದ್ರೆ ಬೇರೆಯವರಿಗೆ ಅದು ಕಾರ್ಡ್, ಬಟ್ ನಮಗೆ ಅದೊಂದು ಬಹುಮುಖ್ಯವಾದ ಇದಲ್ವಾ. ಸೊ ಹಾಗಾಗಿ ಅದನ್ನ ಎಲ್ಲಿ ಸೇರಿಸಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು, ಸೊ ನಾವೇನು ಕೊಡ್ಬೋದು, ಜೊತೆಗೆ ನಮ್ಮ ಪ್ರಾಡಕ್ಟ್ಗಳೇ ಅವ್ರಿಗೆ ರೀಚ್ ಆಗಬೇಕು ಅಲ್ವಾ. ಸೊ ಹಾಗಾಗಿ ಒಂದು ಹೊಸ ಕಾನ್ಸೆಪ್ಟ್ ರೆಡಿ ಮಾಡಿದ್ವಿ. ಏನು ಇದ್ರೊಳಗಡೆ ನಾವು ಒಂದು ಸ್ಪೆಷಲ್ ಅಗರಬತ್ತಿ ಮಾಡ್ತೀವಿ ಎಕ್ಸ್ಪೋರ್ಟ್ ಪರ್ಪಸ್ಗೋಸ್ಕರ. ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನು ಇದು ಚಕ್ಕೆ ಪುಡಿ, ದಾಲ್ಚಿನ್ನಿ ಪುಡಿ, ಇದರಿಂದ ಒಂದು ಅಗರಬತ್ತಿ ಮಾಡ್ತೀವಿ ನಾವು. ಈ ಅಗರಬತ್ತಿನ ನಾವಿಟ್ವಿ.
ಜೊತೆಗೆ ಒಂದು ಧೂಪ್ ಕೋನ್ಸ್ ಬರುತ್ತಲ್ವಾ, ಆ ಕೋನ್ಗಳು ಹಚ್ತಾರೆ, ಅದನ್ನು ನಾವು ರೆಡಿ ಮಾಡ್ತೀವಿ. ಧೂಪ್ ಕೋನ್ ಇಟ್ವಿ. ಜೊತೆಗೆ ನಾವು ತುಂಬಾ ಜನ ಕೊಟ್ಟಿರ್ತೀವಿ ರೈಟ್ಸ್, ಈಗ ಎಲ್ಲರಿಗೂ ರಿಮೆಂಬರ್ ಇರಲ್ಲ, ನೆನಪಾಗಲ್ಲ. ಸೊ ಅದಕ್ಕೋಸ್ಕರ ಇದು ಪೇಪರ್ ಏರ್ ಫ್ರೆಶ್ನರ್ ಇದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದನ್ನ ಎಲ್ಲರಿಗೂ ಕಾರಲ್ಲಿ ಅದು ನೆನಪಾಗಬೇಕು, ಲೊಕೇಶನ್ ಅದ್ರೊಳಗಡೆ ಇದೆ. ಸೊ ಕಾರಲ್ಲಿ ಬರ್ಬೇಕಾದ್ರೆ ಲೊಕೇಶನ್ ಸೊ ಬರೀ ಊದ್ಬತ್ತಿ ಮತ್ತೆ ಧೂಪ್ಕೊಂಡು ಕೊಟ್ರೆ ಆಗಲ್ಲ. ಸೊ ಅದಕ್ಕೊಂದು ಹೋಲ್ಡರ್ ಮಾಡಿ ಇಡೋದಕ್ಕೆ ಹೋಲ್ಡರ್ ಸಮೇತ ನಾವೇ ನಮ್ದೇ ಫ್ಯಾಕ್ಟ್ರಿ ಮಾಡಿ ಕೊಟ್ವಿ. ಯಾಕಂದ್ರೆ ಅವಾಗ ಏನಾಗುತ್ತೆ, ಈ ಎಲ್ಲಾ ಪ್ರಾಡಕ್ಟ್ಗಳು ಸೀದಾ ಈಗ ನಾನು ನಿಮ್ಮನೆಗೆ ಕೊಟ್ರೆ ಇದೆಲ್ಲ ಎಲ್ಲಿ ಹೋಗುತ್ತೆ ಅಂದ್ರೆ ದೇವ್ರ ಸ್ಟ್ಯಾಂಡಿಗೆ ಹೋಗುತ್ತೆ. ಏನಿದು ದೇವ್ರ ಮನೆಗೆ ಹೋಗಿ ಸೇರುತ್ತೆ. ಅದು ಯಾರೇ ಇರ್ಲಿ, ನಾವು ಹಿಂದೂಗಳಿಗೆ ಕೊಟ್ರೆ ದೇವ್ರ ಮನೆ ಮುಟ್ಟುತ್ತೆ, ಇಲ್ಲ ಅಂದ್ರೆ ಮುಸ್ಲಿಮರಿಗೆ ಕೊಟ್ರೆ ಓದ್ಗೆ ಹೋಗುತ್ತೆ, ಓದ್ಗೆ ಅವ್ರು ಮಾಡ್ತಾರಲ್ಲ ಅಲ್ಲಿ ಇಡ್ತಾರೆ. ಸೊ ಯಾವ್ದೇ ರೀತಿಯದು ಎಲ್ಲಿ ಹೋಗಿ ತಲುಪಬೇಕು ಅಲ್ಲೇ ಹೋಗಿ ತಲುಪುತ್ತೆ. ಸೊ ಆ ಒಂದು ಮತ್ತೆ ಪ್ರತಿ ದಿವಸ ಅಗರಬತ್ತಿ ಹಚ್ಚಿದಾಗ್ಲೂ ನೆನಪಾಗ್ತೀವಿ ಮನೆ ಗೃಹಪ್ರವೇಶಕ್ಕೆ ಹೋಗ್ಬೇಕು. ಈ ಕಂಪ್ಲೀಟ್ ಇದರದ್ದು ಪ್ರೊಡಕ್ಷನ್ ಅವರು ಅದೆಲ್ಲ ಕಂಪ್ಲೀಟ್ ಪ್ರೊಡಕ್ಷನ್ ಮಾಡೋ ಅವ್ರು ಅದೇ ಆದ ಕಾರಣ ಅವ್ರಿಗೆ ಪಾಪ ಅವ್ರಿಗೆ ಒಂದು ದೊಡ್ಡ ಡ್ರೀಮ್. ಅವ್ರು ಹೇಳಿದಾಗೆ ಅವ್ರದ್ದು ಹೇಗಂದ್ರೆ ಅವ್ರು ಮಾಡೋ ಪ್ರಾಡಕ್ಟ್ ಮಿಸ್ಯೂಸ್ ಆಗಬಾರ್ದು. ಅವ್ರದ್ದು ಕಾನ್ಸೆಪ್ಟ್ ಇರೋದೇ ಒಂದು, ನಾನ್ ಮಾಡೋ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಅನ್ನೆಸ್ಟಾಗಿ ಇದು ಮಿಸ್ಯೂಸ್ ಆಗಬಾರ್ದು. ಮತ್ತೆ ನಾವು ಈ ಹಿಂದ್ಗಡೆ ನಾವು ಪರ್ಟಿಕ್ಯುಲರ್ ಆಗಿ ಇದನ್ನ ಬಳಸಿದ್ವಿ. ಏನ್ ಬರಿಬೇಕು, ಯಾರಿಗೆ ನಾವು ಕೃತಜ್ಞತೆ ಹೇಳ್ಬೇಕು ಅನ್ನೋದೊಂದು ಇರುತ್ತಲ್ವಾ. ಸೊ 2-3 ಜನ ನಾವು ಎಷ್ಟೇ ದುಡಿಬಹುದು, ನಾವು ದುಡಿತೀವಿ ಕರೆಕ್ಟ್, ಬಟ್ ನಮ್ ದುಡಿಮೆ ಹಿಂದ್ಗಡೆ ಯಾರಿದ್ದಾರೆ ಅಂತಂದ್ರೆ ಪರಿಶ್ರಮ ಇರುತ್ತೆ. ನಮ್ಮ ಸಿಬ್ಬಂದಿಗಳಿದ್ದಾರೆ, ನಮ್ಮ ಎಲ್ಲ ಸಂಸ್ಥೆಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ. ಸೊ ಅವ್ರು ದುಡಿದ್ರೆ ಮಾತ್ರ ನಮ್ಗೆ ಈ ದುಡ್ಡು ಬರುತ್ತೆ, ಇಲ್ಲ ನಮ್ಗೆ ಈ ದುಡ್ಡು ಬರಲ್ಲ. ಸೊ ಅವ್ರು ಎಫರ್ಟ್ ಆಗ್ತಾರೆ, ಅಂದ್ರೆ ಯಾವುದೇ ರೀತಿ ಎರಡನೇ ಆಲೋಚನೆಯಿಂದ ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ. ಸೊ ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು. ಆಮೇಲೆ ಯಾರು ಈ ಎಂಟೈರ್ ಮನೆ ಕನ್ಸ್ಟ್ರಕ್ಷನ್ ಮಾಡಿ ವಿತಿನ್ 1 year ಅಲ್ಲಿ ನಾವು ಮನೆ ಕನ್ಸ್ಟ್ರಕ್ಷನ್ ಮನೆ ಕಂಪ್ಲೀಟ್ ಮಾಡಿದ್ವಿ. ಸೊ ಹಾಗಾಗಿ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವರು ವಿತಿನ್ 1 year ಅಂದ್ರೆ 8 month ಒಳಗಡೆ ನಮ್ಮ ಬಿಲ್ಡಿಂಗ್ ಬಿಟ್ಕೊಟ್ಟಿದ್ವಿ. ಸೊ ಯಾಕಂದ್ರೆ ಉಳಿದಿದ್ದು ಇಂಟೀರಿಯರ್ಗೆ ಒಂದು 2-3 months ಇಂಟೀರಿಯರ್ ಆಯ್ತು ನಮ್ದು. ಸೊ ಅವ್ರಿಗೆ ಹಗಲು ರಾತ್ರಿ ನೋಡಿಲ್ಲ ಪಾಪ, 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ತನಕ ಕೆಲಸ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೊಂದು ಕೃತಜ್ಞತೆ ಹೇಳ್ಬೇಕು. ಮತ್ತೆ ನನ್ನ ಸ್ನೇಹಿತರಿದ್ದಾರೆ ತುಂಬಾ ಜನ. ಆಮೇಲೆ ನಾನು ಆಕ್ಚುಲಿ ನಿವೇದನಕ್ಕೆ ಈ ಮಾಧ್ಯಮದವರು ಮೇನ್ ಆಗಿ, ಹೌದಾ. ಸೊ ಇಲ್ಲ ನಿವೇದನ ಎಲ್ಲೋ ಇರ್ತಿದ್ದೆ, ಯಾರಿಗೂ ಗೊತ್ತಿಲ್ಲ. ಆ ಈ ನಿವೇದನಕ್ಕೆ ನಮ್ದು ಪತ್ರಿಕಾ ಮಾಧ್ಯಮ ಹೇಳಲಿಕ್ಕೆ ಕೆಲವರಿಗೆಲ್ಲ ಹೇಗೆ ಅಂತ ಹೇಳಿದ್ರೆ, ನಿವೇದನ ಅಂತ ಹೇಳಿದ್ರೆ ಎಲ್ಲ ಕಾಸ್ಟ್ಲಿ ಕಾರಲ್ಲಿ ಓಡಾಡುವವರು, ಅವ್ರು ನಮಗೆ ಕೈಗೆ ಸಿಗೋದು. ನಾನು ಹಂಗೆ ಅನ್ಕೊಂಡಿದ್ದೆ, ಅದು ತಪ್ಪು ಸರ್. ಇಲ್ಲಿಗೆ ಬರೋವರೆಗೂ ನಾನು ಹಂಗೆ ಅನ್ಕೊಂಡಿದ್ದೆ ಸರ್. ನಾನು ಇವ್ರಿಗೆ ಒಂದು 3-4 ಸಲ ಹೇಳಿದ್ದೆ, ಸಿಗೋದು ಹೌದಲ್ವಾ, ನಾವು ಬರ್ತಾ ಇದ್ದೀವಿ, ಸಿಗೋದು ಹೌದಲ್ವಾ, ಸಿಗ್ತಾರ ನಮ್ಗೆ ಅಂತೆಲ್ಲ ಕೇಳಿದ್ದೆ ಸರ್. ಒಂದು ಸಲ ನಾನು ಹೇಳೋದು, ಇವ್ರ ಹತ್ರ ಮಾತಾಡಿ ನೋಡ್ಬೇಕು ಹೇಗೆ ಇದೆ ಬಿಸ್ನೆಸ್ ಮ್ಯಾನ್, ಯಾರು ಹೇಗಿರ್ಬೇಕು ಹೇಗೆ ಅಂತ ಇವ್ರನ್ನ ನೋಡಿ ಕಲಿ. ಎಷ್ಟು ಸಿಂಪಲ್ ಇದಾರೆ ಗೊತ್ತಾ. ನಾ ಬರ್ಬೇಕಾದ್ರೆ ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರು, ಇವರೇ ಅಲ್ವಾ ಅಂತ ನಾನು ಕೇಳಿದೆ ನಮ್ಮ ಹುಡುಗನ ಹತ್ರ. ಹೌದೌದು ಅವರೇ ಅಂತ ಹೇಳ್ದ ಅವನು. ಸೊ ಅವಾಗ ನನಗೆ ಗೊತ್ತಾಯ್ತು, ಅಪ್ಪ ಇಲ್ಲೊಂದು ನಾನು ಈ ಮನೆ ನಿರ್ಮಾಣದಲ್ಲಿ ಮುಖ್ಯವಾಗಿ ಒಂದು 4 ಜನ ನೆನ್ಸ್ಕೊಳ್ಳೇಬೇಕು. ಅವ್ರನ್ನ ನೆನ್ಸ್ಕೊಂಡಿಲ್ಲ ನಮ್ಮ ಮನೆ ಅಪೂರ್ಣ ತರ. ಈ ನಮ್ದೊಂದು ಒಬ್ರು ವಿಜಯಣ್ಣ ಅಂತ ಒಬ್ರು ಇದಾರೆ, ಇನ್ನೊಬ್ರು ಗಣೇಶ್ ಅಂತ ಒಬ್ರು ಇದಾರೆ, ಇನ್ನೊಬ್ರು ಮುರಳಿ. ಇವರು 3 ಜನ ಆಕ್ಚುಲಿ ನನ್ನ ಮನೆ ಅಂತ ಮಾಡಿ, ನನ್ನ ಮನೆ ನಾನು ಆಕ್ಚುಲಿ ಬಂದಿಲ್ಲ. ಪ್ರಾಬಲಿ ಅವ್ರು ಇರ್ಲಿಲ್ಲ ಅಂದ್ರೆ ನಾನು ಹೇಳಿದ್ರೆ ಅವ್ರು ಎಣಿಸಿದ್ರೆ ನನಗೆ ಅಳು ಬಂದ್ಬಿಡುತ್ತೆ. ಯಾಕಂದ್ರೆ ಓಕೆ ಅಷ್ಟು ಸಹಾಯ ಮಾಡಿದ್ದಾರೆ ಅವರು. ಕ್ವೈಟ್ ಇಂಪಾಸಿಬಲ್. ನಾನು ಯಾವತ್ತೂ ಅಳೋನೇ ಅಲ್ಲ ಆ್ಯಕ್ಚುಲಿ. ತುಂಬಾ ಇಮೋಷನ್ ಆದ್ರು ಅವರು. ನನಗೆ ಬೇಜಾರಾಗ್ತಿದೆ. ನಾವು ಸರ್ ನೋಡಿದೀವಿ ರೀಸೆಂಟ್ ಆಗಿ, ಬಟ್ ಅವರ ಒಡತನ ಅವರ ಒಳಗಡೆ ಹೇಗೆ ಅಂತೇಳಿ ನನಗೆ ಇವ್ರಿಗಿಂತ ಜಾಸ್ತಿ ನಾನು ಅವರೊಟ್ಟಿಗೆ ಮಾತಾಡಿ ನನಗೆ ಇವ್ರ ಬಗ್ಗೆ ನನಗೆ ಗೊತ್ತು. ನನಗೆ ಅವ್ರು ಹೇಗೆ, ಇವರು ಇದು ಹೇಗೆ ಸರ್. ಯಾರೇ ನೋಡಿ ಏನೇ ಆದ್ರೂ ಸಹ ಒಂದು ಮನುಷ್ಯ ದೊಡ್ಡವನಾಗಬೇಕು ಅಂತ ಹೇಳಿದ್ರೆ, ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಈ 3-4 ಜನದ್ದು ಎಫರ್ಟ್ಗಳಿರ್ತದೆ. ಅವರಿಂದ ನಾವು ಮೇಲೆ ಬಂದಿದ್ದೇವೆ ನಾವು ಸರ್. ಅವರು ಅಷ್ಟು ಜನರಿಗೆ ನಾನು ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತೀನಿ. 3 ಜನ. ಇನ್ನೊಬ್ಬ ನಮ್ದು ಫೈನಾನ್ಸ್ ಒಬ್ರು ಇದ್ದಾರೆ, ಕೃಷ್ಣ ಅಂತ. ಸೊ ಇವತ್ತೇನು ನಾವು ಸಂಸ್ಥೆಗಳಲ್ಲಿ ಇದ್ದಾರೆ, ಬಟ್
ನಮ್ದು ಅಂತ ಹೇಳಿ ಮಾಡಿದವ್ರು ಇವರು. ಓಕೆ, ನಮ್ದು ನಮ್ಮ ಮನೆ ಯಾವ ಟೈಮ್ ನೋಡಿಲ್ಲ, ಎಷ್ಟೊತ್ತು ಟೈಮ್ ನಾವು ನೋಡ್ತೇವಲ್ಲ ಸರ್, ನಮಗೆ ಇವರಿಗೆ ನಾವು ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ, ಇವ್ರನ್ನ ನಾವು ಕೆಲವೊಮ್ಮೆ ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇವ್ರು ಬಿಸಿ ಇರ್ತಾರೆ ಅಂತೇಳಿ. ಇವ್ರು ಫಸ್ಟ್ ನನಗೆ ಹೇಳಿದ್ರು, ವಿಜಯ್ ಅಂತ ಒಬ್ರು ಇರ್ತಾರೆ, ನಿಮಗೆ ಅವ್ರ ಹತ್ರ ಅವರಿಗೆ ಫೋನ್ ಮಾಡಿ ಏನ್ ಬೇಕು ಹೇಳಿ 5 ನಿಮಿಷದಲ್ಲಿ ಆಗಿರುತ್ತೆ ಕೆಲಸ ಅದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಇವ್ರ ಪರಿಸ್ಥಿತಿ ಗೊತ್ತು, ಯಾಕಂತಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಪ್ರತಿ ದಿವಸ ಬಿಸಿ ಇರ್ತಾನೆ, ಏನೋ ಸಾಧಾರಣ ಇದ್ದಾರೆ. ಮೇಡಮ್ ಕೂಡ ಇಮೋಷನ್ ಆದ್ರು, ಅಯ್ಯೋ ಅಷ್ಟು ನಾವು ಪ್ರತಿ ದಿವಸ ನೆನ್ಸ್ಕೋಬೇಕು ಅವ್ರನ್ನ, ಯಾಕಂದ್ರೆ ನಾವ್ ಯಾರಿಗೂ ಬೈದಿಲ್ಲ, ಸೊ ಅವ್ರು ಹೇಳ್ತಿರೋ ಈ ಕಾಂಟ್ರಾಕ್ಟರ್ ಎಲ್ಲ ಹೆಂಗಂದ್ರೆ ನಾವು ನಿಂಗೆ ಹೆದರಲ್ಲ ಮರ್ಯ, ನಿಮ್ಮ 3 ಜನಕ್ಕೆ ಹೆದರ್ತೀವಿ ನಾವು, ಯಾಕಂದ್ರೆ ಯಾರಿಗೂ ಮುಖರಲ್ಲ, ಈಗ ಸ್ವಂತ ಮನೆ ಮಾಡ್ತಾರಲ್ಲ ಗೊತ್ತಿಲ್ಲ, ಅಷ್ಟು ಲೆವೆಲಲ್ಲಿ ಅವರು ಈ ಮನೇನ ಅದೇ ಹೇಳ್ದಲ್ಲ ಕ್ವೈಟ್ ಇಂಪಾಸಿಬಲ್ ಅದನ್ನ ಪಾಸಿಬಲ್ ಮಾಡಿದ್ದಾರೆ. ಇಲ್ಲಿ ಹಗಲಿಲ್ಲ ರಾತ್ರಿ ಇಲ್ಲ, ಯಾವ ಟೈಮ್ ನೋಡಿಲ್ಲ ಅವರು. ಅದೇ ಹೇಳ್ದಲ್ಲ, ನಾನು ಎಷ್ಟು ಹೇಳಿದ್ರು ಅದು ಕಮ್ಮಿನೇ. ಸರ್ ಇದು ಮನೆ, ಬಟ್ ಅವ್ರ ತಲೆಯಲ್ಲಿ ಏನು ಅಂತ ಹೇಳಿದ್ರೆ, ಸರ್ ಮನೆ ನಾವು ಬಾಸ್ ಇದ್ ಮನೆ ಕೆಲಸ ಮಾಡ್ತೇವೆ ಅಂತ ಹೇಳಿಲ್ಲ, ನಮ್ಮ ಮನೆ ನಾವು ಮಾಡ್ತಾ ಇದ್ದೇವೆ ಅಂತ ಅವ್ರು ಮಾಡ್ತಾ ಇದ್ದೇವೆ. ನಮ್ಮ ಮನೆಗಿಂತ ಜಾಸ್ತಿ ಲೆವೆಲ್. ನಾನು ಬೆಂಗಳೂರಿಂದ ಪ್ರತಿ ಸಲ ಬರುವಾಗ ಸರ್ ರಾತ್ರಿ 10 ಗಂಟೆ ಆದ್ರೂ ಅವ್ರು ಇಲ್ಲಿ ಇರ್ತಾರೆ ಇಲ್ಲಿ. ಅದು ಹೇಳಿದ್ರು, ಅದಕ್ಕೆ ಯೂಶಲಿ ಆ ವರ್ಡ್ ಇಲ್ಲ ಅದಕ್ಕೆ ನಮ್ಗೆ. ಸೊ ನಾವ್ ಯಾವತ್ತು ಎಮೋಷನ್ ಆಗೋದು ಕಮ್ಮಿ, ನಾನು ತುಂಬಾ ಕಮ್ಮಿ. ಓಕೆ, ಈ ಒಂದು ವಿಚಾರದಲ್ಲಿ ಮಾತ್ರ ನಾನು ಎಂತೆಂತ ಇದಕ್ಕೆ ಹೋದಾಗಿ ನಾನು ಈಗ ಈ ತರ ಎಮೋಷನ್ ಯಾವತ್ತೂ ಆಗಲ್ಲ. ಅವ್ರನ್ನ ಬಗ್ಗೆ ಎಣಿಸಿದಾಗ ನನಗೆ ಅಂದ್ರೆ ಇಂಪಾಸಿಬಲ್ ಇದ್ರು. ಯಾರು ಎಲ್ಲರೂ ಹೇಳ್ತಾರೆ ಇಷ್ಟು ದೊಡ್ಡ ಮನೇನ 1 year ಕಟ್ಟಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿ, ಸಾಧ್ಯ ಇತ್ತ ಅಂತ, ಬಟ್ ಸಾಧ್ಯ ಮಾಡಿದ್ದಾರೆ. ಏನ್ ಮೋಡಿ ಇದು, ಯಾವ ತರ ಸಂಬಂಧ ನಿಮ್ದು? ಅಂದ್ರೆ ಈ ರಕ್ತ ಸಂಬಂಧದಲ್ಲೂ ಕೂಡ ಕೆಲವೊಬ್ರು ನಮ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಅವ್ರ ಜೊತೆಗೆ ಇದ್ದು ಅವ್ರು ನಿಮ್ಮ ಮನೆ ಅನ್ನೋ ರೀತಿನೇ ನೀವು ಮಾಡಿದಿರಲ್ಲ, ನಿಮ್ಗೆ ಎಷ್ಟು ಖುಷಿ ಇದೆ ಇವತ್ತಿನ ದಿನ ಅಂತ ನೋಡಿ. ಇವರಿಗೆ ಈಗ ಮಾತಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಓಕೆ, ನೀವೇನಾದ್ರು ಹೇಳ್ತೀರಾ? ನಾವೇನಿಲ್ಲ, ನಮ್ಮ ಮನೆ ಅಂತ ನಾವು ಮಾಡಿವಿ ಅಷ್ಟೇ. ಆದ್ರೆ ಇದ್ರ ಕ್ರೆಡಿಟ್ಸ್ ಇದೆಯಲ್ಲ, ನೀವು ಬಹುಶಃ ಈ ವಿಡಿಯೋ ಟೆಲಿಕಾಸ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸಾರು ಮೇಡಮ್ ಅದು ಎಷ್ಟು ಪ್ರೀತಿ ಇವ್ರು 3 ಜನ ಮೇಲೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲರೂ ಹೇಗೆ ಅಂತ ಹೇಳಿದ್ರೆ ಸ್ವಾರ್ಥಿಗಳಿರ್ತಾರೆ. ಅವ್ರವ್ರು ನಮಗೇನು, ನಮ್ದಾದ್ರೆ ಆಯ್ತು, ನಮ್ ಕೆಲಸ ಆದ್ರೆ ಆಯ್ತು ಅಂತೇಳಿ. ಇವಾಗ ಎಷ್ಟೋ ಕಂಪ್ನಿಗಳಲ್ಲಿ ನೋಡಿರ್ತಾರೆ ಟೈಮ್ ಕೆಲಸ, ಬೆಳಿಗ್ಗೆ 9 ಗಂಟೆ ಕೆಲಸಕ್ಕೆ ಬರ್ತಾರೆ, 6 ಗಂಟೆ ಬರ್ತಾರೆ. ಬಟ್ ನಾನು ಇಂಟೀರಿಯರ್ ಆಗಿ ನಾನೊಬ್ಬ ಪರ್ಸನಲ್ ಆಗಿ ನಾನು ಇವ್ರ 3 ಜನ ಬಗ್ಗೆ ಮಾತಾಡೋದು ಹೇಗೆ ಅಂತ ಹೇಳಿದ್ರೆ, ನಾನು ಕಂಡಾಗೆ ನಾನು ಇಲ್ಲಿ ಇಂಟೀರಿಯರ್ ಯಾವಾಗಂತ ಶುರು ಮಾಡಿದ್ದು, ಏನೇ ಕೆಲಸಕ್ಕಾದ್ರೂ ಇವ್ರು 3 ಜನಕ್ಕೆ. ಇವ್ರು ಹೇಗಾಗಿದೆ ಅಂತ ಹೇಳಿದ್ರೆ, ಸರ್ರಿಗಿನ್ ಜಾಸ್ತಿ ಗಣೇಶಣ್ಣ ಬನ್ನಿ ಒಂಚೂರು ಏನೋ ಕೆಲಸ ಮಾಡ್ಬೇಕು, ವಿಜಯಣ್ಣ ಒಂಚೂರು ಏನೋ ಕೆಲಸ ಮಾಡ್ಬೇಕು. ಇವರು ನನ್ನನ್ನು ಹೇಗೆ ಅಂತ ಹೇಳಿದ್ರೆ, ಅವ್ರು ಬಿಡಿ ಅವ್ರ ಬಾಸ್ ನನ್ನನ್ನು 3ನೇ ವ್ಯಕ್ತಿ ತರ ನೋಡ್ಲಿಲ್ಲ ಅವ್ರು. ಇವ್ರು 3 ಜನ ಸರ್ ನನ್ನ ಹೇಗೆ ಅವರು ಇದ್ ಮಾಡಿದ್ದಾರೆ, ನನ್ನನ್ನು ಇವ್ರು 3 ಜನ ಅಣ್ಣ ಒಂಚೂರು ಟೀ ಬೇಕು ತಾನೆ, 1 3 ಅವ್ರು ಹಾಗೆ ಕೇಳೋರು, 1 ಬೇಕಾ 3 ಬೇಕಾ ಅಂತೇಳಿ. ಹಾಗೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಸರ್ ನೀವೇನು ಹೇಳ್ತೀರಾ ಸರ್? ಈಗ ನಾವು ಕೆಳಗಡೆ ಮನೆಯ ರೂಮ್ಗಳನ್ನು ತೋರಿಸ್ಕೊಂಡು ಬಂದ್ವಿ, ಅದರಲ್ಲಿ ಒಂದು ಗೆಸ್ಟ್ ರೂಮ್ ಅನ್ನ ಮಾಡಿದ್ದೀರಾ, ಅದು ಕಂಪ್ಲೀಟ್ಲಿ ಮೇಲ್ಗಡೆ ಓಪನ್ ಇದೆ. ಇದೊಂಥರ ನ್ಯೂ ಕಾನ್ಸೆಪ್ಟ್. ಅಂದ್ರೆ ಕೆಲವೊಬ್ರು ಈಗ ಚಂದಮಾಮನ ಜೊತೆ ನೋಡ್ಕೊಂಡು ಮಲ್ಕೋಬೇಕು, ಮಕ್ಕಳಿಗೆ ಚಂದಮಾಮ ತೋರಿಸಿ ಮಲ್ಸ್ಬೇಕು, ಈ ಥರ ಎಲ್ಲ ಇರುತ್ತೆ. ಸೊ ಇಲ್ಲಿ ಮಳೆ ಬಂದರೂ ಒಂಥರ ಫೀಲ್ ಕೊಡುತ್ತೆ, ಡೇ ಟೈಮಲ್ಲೂ ಒಂಥರ ಫೀಲ್ ಕೊಡುತ್ತೆ. ಇದೊಂಥರ ವಿಶೇಷವಾಗಿದೆ ಅಂತ ಅನ್ನಿಸ್ತು. ಆ ರೂಮ್ ಬಗ್ಗೆ ಹೇಳ್ಬೋದಾ ಅಂತ? ಅಂದ್ರೆ ಯೂಶಲಿ ಏನಾಗುತ್ತೆ, ಇದನ್ನ ಸ್ವಲ್ಪ ಲೋ ಹೈಟ್ ಮಾಡಿದೀವಿ. ಅಂದ್ರೆ ನಾವು 2-3 ತರ ಪ್ಲಾನ್ ಇತ್ತು ನಮ್ಗೆ. ಅಂದ್ರೆ ಎದುರುಗಡೆ ನಿಂತವ್ರಿಗೆ 3ನೇ ಫ್ಲೋರ್ ಕಾಣಬಾರ್ದು. ಓಕೆ, ಈಗ ಎದುರುಗಡೆ ಮನೆ ನೋಡಿದ್ರೆ ನೀವು 3ನೇ ಫ್ಲೋರ್ ಕಾಣಲ್ಲ ಯಾರಿಗೂ, ಅಷ್ಟೇ ಫ್ಲೋರ್ ಅಲ್ಲಿ ಇದೆ ಅಂತ. ಓಕೆ, ಸೇಮ್ ಟೈಮ್ ನಮಗೆ ಇನ್ನೊಂದು ಫೀಲಿಂಗ್ ಏನಿತ್ತು ಅಂದ್ರೆ, ಈಗ ಮಲಗಿದ್ರೆ ನಿಮ್ಗೆ ನಕ್ಷತ್ರಗಳು ಕಾಣ್ಬೇಕು, ಈವನ್ ನಿಮ್ಗೆ ಮಳೆ ಬರ್ತಾ ಇದ್ರೆ ನೀವು ಮಳೆ ಫೀಲಿಂಗ್ ಬರ್ಬೇಕು, ಮಳೆ ಬರ್ತಾ ಇದೆ ಮೇಲ್ಗಡೆ, ಅಥವಾ ಈಗ ಗುಡುಗು ಮಿಂಚು ಹೊಡೆದ್ರೆ ನಿಮ್ಗೆ ಏನೋ ಒಂದು ಆ ಫೀಲ್ ಇರುತ್ತಲ್ಲ, ಆ ಫೀಲ್ ಬರ್ಬೇಕು ಅಂತ ಹೇಳ್ಬಿಟ್ಟು ನಾವು 60% ಅದನ್ನ ಗ್ಲಾಸ್ ಮಾಡಿಸಿದ್ವಿ. ಅಂಡ್ ನಿಮ್ಗೆ ಹೆಂಗೆ ಮೂವಬಲ್ ತರ ಇದೆ. ನಿಮ್ಗೆ ಗಾಳಿ ಬೇಕು ಅಂದ್ರೆ ಅದು ಓಪನ್ ಆದ್ರೆ ನಿಮ್ಗೆ ಗಾಳಿ ಬರುತ್ತೆ, ಇಲ್ಲ ನೀವು ಕ್ಲೋಸ್ ಮಾಡಿದ್ರೆ ನಿಮ್ಗೆ ಕ್ಲೋಸ್ ಆಗುತ್ತೆ ಕಂಪ್ಲೀಟ್. ಸೊ ಇಟ್ಸ್ ಲೈಕ್ ಮೋರ್ ಲೈಕ್ ಓಪನ್ ಇದ್ರ ತರ ಒಂದು ಪ್ಲಾನ್ ಮಾಡಿದ್ವಿ. ಮತ್ತೆ ಅದು ಹೈಟ್ ಬಂದು 9 feet ಇದೆ. ಸೊ ಹಂಗಾಗಿ ನಿಮ್ಗೆ ಅದೊಂಥರ ಏನೋ ಪ್ರಕೃತಿ ಜೊತೆ ಅಂತ ಅನ್ಸುತ್ತೆ. ಹಾಗಾಗಿ ಆತರ ಮಾಡಿ. ಈಗ ನಾವು ನೆಕ್ಸ್ಟ್ ಟೈಮ್ ಬಂದ್ರೆ ನಮ್ಗೆ ಅದೇ ರೂಮ್, ಅಲ್ಲಿ ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇದೆ, ಪರ್ಮನೆಂಟ್ ಅದು. ಯಾರು ಯಾವಾಗ ಬಂದ್ರು, ಈಗ ನಮ್ ಬಂದ್ ಗೆಸ್ಟಿಗೂ ಅದೇ ಹೇಳಿದ್ದು, ನೆಕ್ಸ್ಟ್ ಎಲ್ಲಿ ಹೋಗೋದು ಇಲ್ಲಿ ಬಂದು ಉಳಿದೋಗ್ಬಿಡಿ ನೀವು ಅಂತ. ಏನು ಅಲ್ಲಿ ನಾವು ಉಳ್ಕೋಬಹುದು ಅಂತ ಅಲ್ವಾ? ಓಕೆ, ಮೇಡಮ್ಗೆ ಈಗ ತುಂಬಾ ನಗು ಬಂತು, ಖುಷಿ ಆಯ್ತು ಅವ್ರಿಗೆ. ಮೇಡಮ್ ನೀವ್ ಏನ್ ಹೇಳ್ತೀರಿ ಒಟ್ಟಾರೆ ನಿಮ್ಮ ಮನೆಯ ಬಗ್ಗೆ ಒಂದು ಅಭಿಪ್ರಾಯವನ್ನ ಹೇಳೋದಾದ್ರೆ? ಅಂದರೆ ನಮಗೆ ಹಳೆ ಮನೆ ಥರ ಕಾನ್ಸೆಪ್ಟ್ ಬೇಕಿತ್ತು.
ಬಟ್ ನಂಗೆ ಇಷ್ಟ ಇದ್ದಿದ್ದು ಒಂದೇ ಫ್ಲೋರು. ಬಟ್ ನಮ್ದು ಜಾಗ ಕಮ್ಮಿ ಇದ್ರಿಂದ ಕೆಳಗಡೆ ಒಂದೇ ರೂಮ್ ಸಿಕ್ತು. ಹಾಗಾಗಿ ನೆಕ್ಸ್ಟ್ ಫ್ಲೋರ್ ಬಂದಿದ್ದು. ಮತ್ತು ಮೇನ್ ಏನಂದರೆ ನಮಗೆ ಇಬ್ಬರಿಗೂ ಏನು ಇಷ್ಟ ಅಂದರೆ ಯಾರು ಒಂದು ಕಷ್ಟದಲ್ಲಿ ಬಂದ್ರೂ ನಾವು ಹೆಲ್ಪ್ ಮಾಡೋ ಥರ ಇರಬೇಕು. ಅದೇ ತಲೆಯಲ್ಲಿ ಇಟ್ಕೊಂಡು ಧೇನು ಅಂತ ಅಂದರೆ ಕಾಮಧೇನು ಲೆಕ್ಕ ಅದು. ಸೊ ಧೇನು ಅಂದರೆ ಗ್ರಾಂಟಿಂಗ್ ವಾಟ್ ಎವರ್ ಯು ವಾಂಟ್ ಆ ಥರ. ಸೊ ನಮಗೆ ತಲೆಯಲ್ಲಿರೋದು ಅದೇ, ನಾವು ದುಡ್ದಿದ್ರಲ್ಲಿ ನಮಗೆ ಮ್ಯಾಕ್ಸಿಮಮ್ ಪರ್ಸೆಂಟು ಕಷ್ಟದಲ್ಲಿರೋರಿಗೆ ಕೊಡಬೇಕು ಅಂತ. ನಮಗೆ ದುಡ್ಡು ಜೋಡಿಸ್ಬೇಕು ಆ ಥರ ಎಲ್ಲ ಏನೂ ಆಸೆ ಇಲ್ಲ. ಅದೇ ತಲೆಯಲ್ಲಿ ಇಟ್ಕೊಂಡು ನಾವು ಹೆಸರು ಅದೇ ಇಟ್ಟಿರೋದು. ಸೊ ನಮಗೆ ಅದೇ ಇರೋದು, ದೇವ್ರು ನಮಗೆ ಏನು ಕೊಟ್ಟರು ನಮ್ಮ ಮನಸ್ಸಲ್ಲಿ ಅದನ್ನು ಮ್ಯಾಕ್ಸಿಮಮ್ ಬೇರೆಯವ್ರಿಗೆ ಕಷ್ಟದಲ್ಲಿರೋರಿಗೆ ಕೊಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಇರಲಿ ಅಂತ ಯಾವಾಗಲೂ ಕೊನೆ ತನಕ ಹಾಗೆ ಇರಲಿ. ಬಹುಶಃ ನಿಮ್ಮ ಈ 3 ಜನರ ಬಗ್ಗೆ ಆಗ ಮಾತಾಡುವಾಗ ನೀವು ಇಬ್ರು ಇಮೋಷನ್ ಆದ್ರಿ ಸರ್. ಏನ್ ಹೇಳ್ತೀರಿ ಸರ್ ಇವ್ರ ಬಗ್ಗೆ? ಅಲ್ಲ, ಅದು ಯಾವಾಗಲೂ ನಂಗೆ ಇವಾಗಲೂ ಅದು ಅವ್ರ ಬಗ್ಗೆ ಅನಿಸಿದ್ರೆ ನಂಗೆ ಇವಾಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ಅದೇ ನಾವು ಪಾಸಿಬಲ್ ಇಲ್ದಿರೋದು ಹೇಳ್ತಲ್ಲ, ಕೆಲವರು ಕೆಲವು ಸತಿ ದೇವರು ಕಳಿಸ್ಕೊಡ್ತಾನೆ ಕೆಲವ್ರನ್ನ. ಓಕೆ, ಸೊ ನಮ್ಮ ಮಾವ ಯಾವಾಗಲೂ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಬಂದು ನಿಂತ್ಕೊಂಡಂಗೆ ಆಗಿದೆ ಅಂತ ನಿಜವಾಗ್ಲೂ ಹೇಳ್ತೀನಲ್ಲ. ಅದು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್ ಅದು. ಅಂದರೆ ಈಗ ಕೆಲವು ಸತಿ ಈಗ ನಾನು ನನಗೊಬ್ರು ಸಿಕ್ಕಿದ್ರಲ್ಲ ಕೃಷ್ಣ ಅಂತ, ಅವರು ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದವರು. ಇವತ್ತು ಎಂಟೈರ್ ನನ್ನ ಫೈನಾನ್ಸ್ ಏನಿದೆ, ನನಗೆ ಅಡ್ವೈಸ್ ಇರ್ಬೋದು ಏನಿದೆ, ಅವರೇ ನನಗೆ ಮಾಡೋದು. ಓಕೆ, ಸೊ ನಾನು ಹೇಳಿದ್ರೆ ನಾನು ಯಾವತ್ತೂ ಕೇಳೋದೇ ಇಲ್ಲ. ಬಿಲ್ಡಿಂಗ್ ಕೆಲಸ ಏನಾಯಿತು ಅಂತ ಕೇಳಲ್ಲ. ವಿಜಯನ ಏನು ಮಾಡ್ತಿದ್ದಾರೆ, ವಿಜಯನ ಎಲ್ಲಾಯಿತು, ಗಣೇಶ್ ಎಲ್ಲಾಯಿತು, ಇಷ್ಟು ಬಿಟ್ಟರೆ ನಾನು ಅವರೇ 3 ಜನ ಕೇಳೋದು. ನಾನು ಯಾರೇ ಫೋನ್ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿ ಅವ್ರು ಬನ್ನಿ ಅಂದರೆ ಬನ್ನಿ, ಇಲ್ಲಾಂದ್ರೆ ಇಲ್ಲ. ಆ ಥರ ಅಂದರೆ ಅದು ಹೇಳಿದಲ್ಲ, ದರ್ ಇಸ್ ನೋ ವರ್ಡ್, ನನಗೆ ಆ ವರ್ಡೇ ಬರೋಲ್ಲ ಅದಕ್ಕೆ. ಸೊ ನಂಗೆ ಅವ್ರು 3 ಜನ ಇರಲಿಲ್ಲ ಅಂತಾಗಿದ್ರೆ ನಾನು ಈ ಮನೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ನನ್ನ ಕನಸಾಗಿ ಇರ್ತಿತ್ತು. ಒಬ್ಬ ಮನುಷ್ಯ ಒಂದೊಂದು ಉನ್ನತ ಸ್ತರಗಳಿಗೆ ಹೋದಾಗ ಆತನಿಗೆ ಒಂದಿಷ್ಟು ಜ್ಞಾನ ಆಗುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಬಹುಶಃ ನೀವು ವಿದೇಶನೂ ನೋಡಿದ್ದೀರಾ, ಅಲ್ಲೂ ಕೆಲಸ ಮಾಡಿದ್ದೀರಾ, ಆಮೇಲೆ ಇಲ್ಲಿಗೆ ಬರ್ತೀರಾ, ಒಂದು 2-3 ಸಲ ಫೇಲ್ಯೂರ್ ಕೂಡ ಆಗ್ತೀರಾ ಲೈಫಲ್ಲಿ. ಅಗೈನ್ ಮತ್ತೆ ಟ್ರೈ ಮಾಡಿಬಿಟ್ಟು ಇವತ್ತು ಬಹುಶಃ ನಿಮ್ಮ ಒಡೆತನದ ಕೆಲವೊಂದು ಕೆಲಸಗಳನ್ನು ನೋಡಿದ್ರೆ ನನಗೆ ಒಂದು ಒಳ್ಳೆ ಸಾಮ್ರಾಜ್ಯವನ್ನೇ ಇವ್ರು ಕಟ್ಬಿಟ್ರು ಅಂತ ಅನಿಸುತ್ತೆ. ಅದು ನಮ್ಮವರು ಅನ್ನುವಂಥ ಹೆಮ್ಮೆ ನಮಗೆ ಅಪ್ಪಟ. ಅದು ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರು ಅವ್ರು ನಮ್ಮವರು. ಸೊ ನಮ್ಮ ಅಕ್ಕಪಕ್ಕದಲ್ಲಿರುವವರು ಅವ್ರು ಮಾಡಿದ್ದನ್ನು ನಾವು ನೋಡಬೇಕು ಅನ್ನುವಂಥ ಮನೋಭಿಲಾಷೆಯಲ್ಲಿ ಇಲ್ಲಿಗೆ ಬಂದ್ವಿ. ಇದೆಲ್ಲವನ್ನು ಒಟ್ಟಾರೆ ತಿರು ಹಾಕಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ, ಅಂದರೆ ಟೈಮ್ ಬೈ ಟೈಮ್ ಮನುಷ್ಯ ಚೇಂಜ್ ಆಗ್ತಾ ಹೋಗ್ತಾನೆ. ನಾನು ಆ ಏಜಲ್ಲಿ ಇದ್ದಾಗ ನನ್ನ ಬೇರೆ ಆಕಾಂಕ್ಷೆಗಳಿತ್ತು. ಅಂದರೆ ಲಕ್ಸುರಿ ಕಾರ್ಸು, ಬ್ರ್ಯಾಂಡೆಡ್ ವಾಚಸ್ಸು, ಆ ಒಂದು ಇದಿತ್ತು. ಸೊ ಸ್ವಲ್ಪ ಟೈಮ್ ಆದಂಗೆ ನನಗೆ ಬೇರೆ ಬೇರೆ ಭಾವನೆಗಳು ಬರೋಕ್ಕೆ ಶುರು ಆಯಿತು. ಮೇಯ್ನ್ ನಾನು ಹೇಳಬೇಕಾದ್ರೆ ನನ್ನ ವೈಫು. ಸೊ ನಾನು ಇವತ್ತು ಕಂಪ್ಲೀಟ್ಲಿ ಮಾಡಿಫೈಡ್. ನಾನು ಅಂದರೆ ಮುಂಚೆ ಕೋಟಿಗಟ್ಟಲೆ ಕರಳೆ ಓಡಾಡ್ತಿದ್ದೆ. ನಾನು ಲಕ್ಸುರಿ ಕಾರ್ಸು, ದೊಡ್ಡ ದೊಡ್ಡ ಹೋಟೆಲ್ಸು, ಆ ಥರದಲ್ಲಿ ಉಳಿಯೋದು, ಈ ಥರ ಮಾಡ್ತಿದ್ದೆ. ಯಾವಾಗ ಇವತ್ತಿನವರೆಗೆ ಅವ್ಳ ಪಕ್ಕ ನಿಂತು ಯಾವುದು ನಾನು ಹೇಳೇ ಇಲ್ಲ ಯಾವ ವಿಡಿಯೋದಲ್ಲೂ. ದುಡ್ಡಿನ ವ್ಯಾಲ್ಯೂ ಅಂದರೆ ಏನು, ಸೊ ಕಷ್ಟ ಅಂದರೆ ಏನು, ಕಷ್ಟದಲ್ಲಿದ್ದವ್ರಿಗೆ ನಾವು ಏನು ಕೊಡಬೇಕು, ಏನು ಮಾಡಬಾರ್ದು. ಇಮೋಷನ್ ಆಗ್ತಾರೆ ತುಂಬ ಅಲ್ಲ. ಓಕೆ, ಸೊ ಇವತ್ತು ನಾನೇನಾದ್ರು ಮಾಡಿಫೈಡ್ ಆಗಿ ಇದ್ರೆ ಅದು ಅರ್ಚನಾ. ಸೊ ಮೇಯ್ನ್ ಅವಳೊಬ್ಳು ಇರ್ಲಿಲ್ಲ, ನಾನು ಇವತ್ತಿಗೆ ಇಷ್ಟು ಮಾಡಿಫೈಡ್ ಆಗ್ತಿರ್ಲಿಲ್ಲ. ಇಷ್ಟೊಂದು ಇನ್ನೂ ಅದೇ ತರ ಇರ್ತಿದ್ದೇನೋ, ಅದೇ ಹುಚ್ಚಲ್ಲಿ ಲಕ್ಸುರಿ ಲೈಫು ಆ ಥರ ಹುಚ್ಚಲ್ಲಿ ಇರ್ತಿದ್ದೇನೋ. ಇವತ್ತೆಲ್ಲ ಬಿಟ್ಟು ನಾರ್ಮಲ್ ಲೈಫು, ಮಕ್ಕಳಿಗೂ ನಾರ್ಮಲ್ ಲೈಫ್ ಸ್ಟೈಲ್ ಕೊಡಬೇಕು, ಆರ್ಡಿನರಿ ಬದುಕು ಏನಿರಬೇಕು. ನಾವು ಇವತ್ತಿಗೂ ಯಾವುದು ಡಿಫ್ರೆನ್ಸ್ ಇಲ್ಲ. ನನ್ನ ಎಂಪ್ಲಾಯೀಸ್ ಇರ್ಬೋದು ಅಥವಾ ಪ್ರತಿಯೊಬ್ಬರು, ನನಗೆ ಯಾವುದು ಡಿಫ್ರೆನ್ಸ್ ಇಲ್ಲ. ವಿ ಲಿವ್ ಲೈಕ್ ಎ ವೆರಿ ಕಾಮನ್ ಪೀಪಲ್. ನಂಗೆ ಅದೇ ಥರ ಇರಬೇಕು ಅಂತ ಆಸೆ. ಅದೇ ಅರ್ಚನೆ ಹೇಳ್ದಂಗೆ ಅದೇನು ಅಂದರೆ ಮನೆಗೆ ಯಾರೇ ಬಂದರೂ ಏನಾದ್ರು ಒಂದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾವು ಮಾಡಬೇಕು. ಆ ಥರ ಎಮೋಷನ್ ಆ ಥರ ಇಟ್ಕೊಂಡು ನಾವು ಕಟ್ಟಿರೋದು. ಸೊ ಹೋಪ್ಫುಲಿ ದೇವ್ರು ನಮ್ಗೆ ಅದೇ ಬುದ್ಧಿ ಕೊಡಬೇಕು ಅನ್ನೋ ನಮ್ಮ ಆಸೆ. ಮನೆ ಅಂದರೆ ಒಂದು ದೇವಸ್ಥಾನದ ಫೀಲಿಂಗ್ ಅಂತ ಇರಬೇಕಿತ್ತು ನಮಗೆ. ಸೊ ಮನೆ ಅಂದರೆ ಯಾವಾಗಲೂ ಮನೆ ಬರಬೇಕಾದ್ರೆ ನಮಗೊಂದು ಎಲ್ಲ ಕಷ್ಟಗಳನ್ನ ಹೊರಗೆ ಏನೋ ಕಷ್ಟಪಟ್ಟಿರ್ತೀವಿ, ಒಳಗೆ ಬಂದಮೇಲೆ ಒಂದು ನೆಮ್ಮದಿ ಇರಬೇಕು ನಮಗೆ. ಸೊ ಆ ಒಂದು ಫೀಲಿಂಗಲ್ಲಿ ನಾವು ಮನೆ ಮಾಡಿ, ಎಲ್ಲರ ಮನೇಲೂ ಅದೇ ಇಂಟೆನ್ಷನ್ ಇರುತ್ತೆ.
ಅದಕ್ಕೆ ನನ್ನ ವೈಫ್ ಯಾವಾಗಲೂ ಹೇಳ್ತಾರೆ, ನಾವು ಮನೆ ಕಟ್ಟಿದಾಗ ಎಷ್ಟೋ ಮನೆ ಕಟ್ತೀವಿ, ಅದ್ರೊಳಗಡೆ ನೆಮ್ಮದಿ ಇರಲ್ಲ. ಯಾಕೆಂದ್ರೆ ಇವಳು ಯಾವಾಗಲೂ ಹೇಳೋದು ದುಡ್ಡಿನ ಮೂಲ ಎಲ್ಲಿಂದ ಬಂದಿರುತ್ತೆ ಅಂತ. ದುಡ್ಡು ಎಲ್ಲಿಂದ ಅಕ್ಯುಮುಲೇಟ್ ಆಗಿರುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಮ್ಮ ಹತ್ರ ಈಗ ಯಾರೋ ನಮ್ಮ ದುಡ್ಡಿನ ಮೂಲ ಹೇಗಿರ್ಬೇಕು ಅಂದ್ರೆ, ನಾವು ಕೊಟ್ಟು ಅವರು ಸ್ಯಾಟಿಸ್ಫೈಡ್ ಆಗಿ ಬಂದಿರೋ ದುಡ್ಡಿಂದ ಇದ್ರೆ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ ಮನೆ ಒಳಗಡೆ. ಸೊ ಹಾಗಾಗಿ ಮನೆ ಒಳಗಡೆ ನಮ್ಮ ಪ್ರತಿಯೊಂದು ಏನು ದುಡಿಮೆ ಇದೆ, ಸೊ ಪ್ರತಿಯೊಂದು ದುಡಿಮೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋ ಆಸೆ ಇತ್ತು. ಮತ್ತೆ ಇನ್ನೊಂದು ನಾವು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಮಾಡಿದ್ದೀವಿ ಅಂದರೆ, ಯಾವುದೇ ವ್ಯಕ್ತಿ ನಮ್ಮ ಮನೆ ಕಟ್ಟಕ್ಕೆ ಬಂದವರು ಅತೃಪ್ತರಾಗಿ ಹೋಗ್ಬಾರ್ದು. ಓಕೆ, ಪ್ರತಿಯೊಬ್ಬ ಸಣ್ಣ ಕೆಲಸ ಮಾಡಿದವರಿಂದ ಹಿಡಿದು ದೊಡ್ಡ ಕೆಲಸ ಮಾಡಿದವ್ರಿಗೆ ನಾವು ಯಾವುದೇ ರೀತಿಯ ಅತೃಪ್ತ ಆಗಕ್ಕೆ ಬಿಡಲ್ಲ. ಓಕೆ, ಅವರು ಏನು ಊಟ ಮಾಡ್ತಾರೆ ಊಟ ಮಾಡಬೇಕು, ಏನು ತಿಂತಾರೆ ತಿನ್ನಬೇಕು, ಯಾವ ಹೊತ್ತಲ್ಲಿ ಅವ್ರು ಏನು ಕೇಳಿದ್ರು ಕೊಡಬೇಕು. ಪೇಮೆಂಟು ಹಾಗೆ ಅವ್ರು ಏನು ಪೇಮೆಂಟ್ ಮಾತಾಡಿದ್ದಾರೆ ಅದಕ್ಕಿಂತ ಅವ್ರ ಜೊತೆ ಜಗಳ ಮಾಡೋದಾಗಲಿ ಕಮ್ಮಿ ಮಾಡೋದಾಗಲಿ ಅದೆಲ್ಲ ಮಾಡದೆ ಏನು ಕೇಳಿದರೆ ಅದ್ರ ಪೇಮೆಂಟ್ ಕೊಟ್ಟು ಸ್ಯಾಟಿಸ್ಫೈಡ್ ಮಾಡಿ ಲಾಸ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ಕಳಿಸ್ಕೊಡ್ಬೇಕಾಗಿತ್ತು. ಅದು ಮಾಡಿದ್ವಿ. ಹಾಗಾಗಿ ನಮ್ಗೆ ಈ ಮನೇಲಿ ಒಂದು ನೆಮ್ಮದಿ ಸಿಗಬೇಕು ಅಂತ. ಹೌದು ಮೇಡಮ್, ಹೆಂಗೆ ನೀವು ಇಷ್ಟೊಂದು ಸಿಂಪಲ್, ಹೆಂಗೆ ಯಾವುದೇ ವಿಚಾರಕ್ಕೂ ಅವರು ಎಷ್ಟು ಮೌನಿ ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಿಗ್ಗೆ ಅವ್ರ ಮನೆಗೆ ಬಂದಾಗ ಅವ್ರು ಕೆಲಸ ಮಾಡ್ತಾ ಇದ್ರು, ಬಹುಶಃ ಸಿಲಿಂಡ್ರು ಇದೆಲ್ಲ ಜೋಡಿಸ್ಕೊಂಡು ಏನೋ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ರು. ನಂಗೆ ಅನ್ನಿಸ್ತು, ಅಬ್ಬೋ ಇಷ್ಟು ಸಿಂಪಲ್ ಆಗಿದ್ದಾರೆ. ನಾವು ಬೆಂಗಳೂರಿಂದ ಬರುವಾಗ ನಾವು ಅಂದ್ಕೊಂಡಿದ್ದು ಇವ್ರು ನಮ್ಮ ಹತ್ರ ಮಾತಾಡೋ ಟೈಮ್ ಇರುತ್ತೋ ಇಲ್ವೋ, ಅಷ್ಟು ಬ್ಯುಸಿ ಇದ್ದಾರೆ, ನಮ್ಗೆ ಸಮಯ ಸಿಗುತ್ತಾ ಅಂತೆಲ್ಲ ಅಂದ್ಕೊಂಡಿದ್ದೆ. ನನ್ನನ್ನು ಅವರು ಕರೆಸಿದ್ರು ಕೂಡ, ಜಿತೇಂದ್ರ ಅವ್ರು ಹೇಳಿದಾಗಲೂ ನಾನು ಕೇಳಿದ್ದೆ, ಟೈಮ್ ಇದೆಯಲ್ವಾ ಸರ್, ನಾವು ಬರ್ತಿದ್ದೀವಿ, ಆಮೇಲೆ ಅವ್ರು ಬ್ಯುಸಿ ಇದ್ದರೆ ಕಷ್ಟ ಆಗುತ್ತೆ ಅಂತೆಲ್ಲ ಒಂದು 2-3 ಸಲ ಫೋನಲ್ಲಿ ಕೇಳಿದ್ದೆ. ಇವ್ರು ಇಷ್ಟು ಸಿಂಪಲ್ ಆಗಿ ಇದ್ದು ಇಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದ್ರು, ಆದರೂ ನಾನು ಮಾತಾಡಿಸ್ತಿದ್ದೀನಿ. ಇಷ್ಟು ಶ್ರೀಮಂತಿಕೆಯಲ್ಲೂ ಇಷ್ಟು ಸಿಂಪ್ಲಿಸಿಟಿ ಹೆಂಗೆ ಮೇಡಮ್ ಇದು? ಶ್ರೀಮಂತಿಕೆ ಏನಿಲ್ಲ, ನಾವು ದುಡ್ದಿದ್ದೆಲ್ಲ ನಾವು ಮ್ಯಾಕ್ಸಿಮಮ್ ಎಲ್ಲರಿಗೂ ಕೊಡೋದ್ರೆಲ್ಲ ಇದು ಮಾಡಿದೀವಿ. ಓಕೆ, ಮನೆ ಕಟ್ಸಿದೀವಿ ಬಿಟ್ರೆ ನಮ್ಮ ಹತ್ರ ನಾವು ಆ ಥರ ಸೇವಿಂಗ್ಸ್ ಅದರೆಲ್ಲ ಏನೂ ಇದಿಲ್ಲ. ನಾವು ಶ್ರೀಮಂತರಂತ ನಾವು ಅನ್ಕೋ, ಬಹುಶಃ ಶೂನ್ಯತ್ವಕ್ಕೆ ತುಂಬಾ ಬೆಲೆ ಕೊಡ್ತೀರಾ ಅಂತ ನೀವು. ಮತ್ತೆ ನಾನು ಇನ್ನೊಂದು ಹೇಳ್ಬೇಕು, ಈ 11 ವರ್ಷ ನಮ್ದು ಮದ್ವೆ ಆಗಿ ನಾನು ಒಂದ್ ದಿವಸ ನೀವೇ ಹತ್ತಿದ್ ನೋಡಿಲ್ಲ. ಇವ್ರು 3 ಜನದ ಬಗ್ಗೆ ಮಾತಾಡ್ತಾನೆ ಅವನಿಗೆ ಅಳು. ನೋಡಿ, ಇವ್ರು 3 ಜನ, ಇವ್ರನ್ನ ತೋರಿಸಿ, ಇವ್ರು 3 ಜನ ಬಗ್ಗೆ ಏನಾದರೂ ನಾನು ಮಾತಾಡಿಸಿದ್ರೆ ಇವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ಅದನ್ನು ಇಷ್ಟು ಇಮೋಷನ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇನ್ ಲೈಫಲ್ಲಿ ನಮಗೆ ಏನು ಬೇಕು ಅಲ್ವಾ ಸರ್? ನಾ ಇವ್ರಿಗೆ ಹೇಳೋದು ಅಷ್ಟೇ, ಏನು ಬೇಕು ನಮಗೆ ಅಂತ. ಹೇಳಿದ್ನಲ್ಲ, ನಾನು ಯಾವತ್ತೂ ಲೈಫಲ್ಲಿ ಹತ್ತೇ ಇಲ್ಲ. ದುಡ್ಡು ನೋಡಿದಾಗ ಹತ್ತಿಲ್ಲ, ದೊಡ್ಡ ಅವಾರ್ಡ್ ಬಂದಾಗ ಹತ್ತಿಲ್ಲ. ನನ್ಗೆ ಯಾವತ್ತೂ ಹತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಏನೋ ಗೊತ್ತಿಲ್ಲ, ಇವ್ರು 3 ಜನ ಜೊತೆ ಎಲ್ಲ ಸಂಬಂಧ ಹೆಂಗೆ ಸಿಕ್ಕಿದ್ದು ಇವ್ರು ನಿಮಗೆ? ಅದೇನಲ್ಲ, ಪ್ರಾಬಲಿ ವಿಜಯಣ್ಣ ಮುಂಚೆ ನಮ್ಮ ಜೊತೆ ಇದ್ರು, ಆಮೇಲೆ ಅವ್ರ ಕಾರಣಾಂತರ ಸ್ವಲ್ಪ ಮತ್ತೆ ಇದಾಗಿ ಮತ್ತೆ ಅವ್ರು ಬಂದು ನಮ್ಮ ಜೊತೆ ಬಂದ್ರು. ಇದು ಅವ್ರು ಐ ಥಿಂಕ್ ಮನೆ ಕಟ್ಟಕ್ಕಿಂತ ಮುಂಚೆ ಬಂದವರು. ಮುರಳಿನೂ ಹಾಗೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆದ್ಮೇಲೆ ಬಂದಿದ್ದಲ್ಲ ವಿಜಯಣ್ಣ ಅವರು, ಅದಾಗ ಸ್ಟಾರ್ಟ್ ಆದ್ಮೇಲೆ ಬಂದಿದ್ದು. ಗಣೇಶು ಅಷ್ಟೇ, ನಾವು ಸ್ಟಾರ್ಟ್ ಮಾಡೋ ಫೌಂಡೇಶನ್ ಕೆಲಸ ಅವ್ರು ಸ್ಟಾರ್ಟ್ ಮಾಡೋದಕ್ಕೆ ಬಂದವರು. ಅದ್ ಹೇಳ್ತಾರಲ್ಲ, ಹೆಂಗಿದ್ರೆ ದೇವ್ರು ಕೆಲವ್ರು ಕಳ್ಸ್ಕೊಡ್ತಾರ, ಹಿಂಗೆ ಹೋಗಿ ನೀನು ಹೋಗಿ ಅವ್ರ ಜೊತೆ ಇರು, ನೀನು ಅವ್ರ ಜೊತೆ ಇರು ಅಂತ. ಈ 3 ಜನ ಹಂಗೆ ಕಳ್ಸ್ಕೊಟ್ಟಿದ್ದಂಗೆ ಅವರು. ಓಕೆ, ಹಂಗೆ ನೀನು ಇರು, ಹೋಗಿ ಅವ್ರ ಜೊತೆ ಕಷ್ಟ ಆಗುತ್ತೆ, ನೀನಿರು ಅಂತ ಕಳ್ಸ್ಕೊಟ್ಟು ಆ 3 ಜನ ಅವರೇ. ಇನ್ನೊಬ್ಬ ನನ್ನ ಅಕೌಂಟ್ಸ್ ಅವ್ರು ಇದ್ದಾರೆ, ಅವನೆಲ್ಲೂ ಕಾಣೋದು ಇಲ್ಲ. ಅವನು ಮುಂದೆ ಬರಲ್ಲ, ಯಾರು ಫೋಟೋಗೆ ಬಂದು ಓಡೋಗ್ಬಿಡ್ತಾರೆ ಅಂಥವ್ರೊಬ್ರು ಇದ್ದಾರೆ. ನಮ್ದು ಅಕೌಂಟ್ಸ್, ನಮ್ದು ಫೈನಾನ್ಸ್ ಹೇಳ್ದಂಗೆ ಪೈಸಾ ಲೆಕ್ಕ. ನನ್ನ ಅಕೌಂಟ್ಸ್ ಅಲ್ಲಿ ಹೆಂಗೆ ಅಂದ್ರೆ, ಅವ್ರಿಗೆ ಕೊಡೋದು 1 ರೂಪಾಯಿ ಇದ್ರು 1 ರೂಪಾಯಿನೂ ಕೊಡ್ಬೇಕು. ಓಕೆ, 50 ಪೈಸೆ ಇದ್ರೆ 50 ಪೈಸೆನೂ ಅವ್ರಿಗೆ ಕೊಡ್ಬೇಕು, ನೀವು ಬಿಡಲ್ಲ. ಆ ಥರದಲ್ಲಿ ನನ್ನ ಅಕೌಂಟ್ಸ್ ಅವರು 10 ಪೈಸಾ ಕೊಡಬೇಕು ಅಂದ್ರೆ ನೀವು ಅವ್ರಿಗೆ ಕೊಡಬೇಕು. ಆ ಥರ ಹಂಗಿದೆ ನಮ್ಮ ಟೀಮು. ಆ ಲೆವೆಲಲ್ಲಿ ಇದ್ದವರು ನೀವು ಈಗ ಇಷ್ಟು ಸಿಂಪಲ್ ಆಗಿದ್ದೀರಾ. ನೀವು ಹೇಳಿದ್ರೆ ನಾನು ಲಕ್ಸುರಿ ಹೋಟೆಲ್ಲು ರೂಮ್ಗಳಲ್ಲೆಲ್ಲ ಇದ್ದವನು, ಕಾರ್ಗಳಲ್ಲಿ ಓಡಾಡ್ತಿದ್ದವನು. ನಮಗೂ ಎಲ್ಲ ಈಗ ಕೆಲವರು ಹೇಳ್ತಾರೆ, ಅವ್ರ ಮನೆಗೆ ಹೋಗಬೇಕು ಅಂತ ಹೇಳಿದ್ರು ಅವ್ರದ್ದು ಪಾರ್ಶ್ ಕಾರ್ ಇದೆ ಅಂತೆಲ್ಲ ಮಾತಾಡೋರು ನೋಡಿದ್ದೆ ನಾನು. ಅಷ್ಟಿದ್ದವರು ಇಷ್ಟು ಸಿಂಪಲ್ ನೋಡಿ. ಬಹುಶಃ ನಮ್ಮ ವಿಡಿಯೋಗೋಸ್ಕರ ಅವ್ರೀಗ ಒಂದು ಶರ್ಟ್ ಒಂದು ಪ್ಯಾಂಟ್ ಚೆನ್ನಾಗಿರೋದು ಹಾಕೋ ಬನ್ನಿ ಅಂದಿದ್ದಕ್ಕೆ ಹಾಕೋ ಬಂದಿದ್ದಾರೆ ಅಷ್ಟೇ. ಅದರಲ್ಲೂ ಸಿಂಪಲ್ ಆಗಿರೋದು ಅವ್ರದ್ದೇ ಯಾವುದೋ ಪ್ರಾಜೆಕ್ಟ್ T-ಶರ್ಟ್ ಹಾಕೋ ಬಂದಿದ್ದಾರೆ. ಇದನ್ನ ನೋಡಿದ್ರೆ ನನಗೆ ಅನ್ಸುತ್ತೆ ಬಹುಶಃ ಸುಮಾರು ಜನ ನಿಮ್ಮಿಂದ ತುಂಬಾ ತಿಳ್ಕೊಳ್ಳೋದಿದೆ ಸರ್. ದುಡ್ಡು ನಾನು ನೋಡಿದೆ, ಎಲ್ಲ ನೋಡಿದೆ. ಫೈನಲಿ
ಒಂದು ಲೈಫ್ ಅಂತ ಇರುತ್ತೆ ಏನು ಅಂತ, ದುಡ್ಡಿಗಿಂತ ಮೇಲ್ಗಡೆ ಒಂದು ರಿಯಲೈಸ್ ಸೊ ಅದನ್ನ ನೋಡಿದ್ಮೇಲೆ ಅರ್ಥ ಆಯ್ತು. ನಾವು ಇವಳು ಯಾವಾಗಲೂ ಹೇಳೋಳ್ಳಂಗೆ, ನೀನು ಒಂದ್ಸತಿ ಬೆಂಗಳೂರು ಹೋಗಿ ಬರೋಕ್ಕೆ ಅದು ಲಕ್ಸುರಿ ಕಾರ್ ಪಾರ್ಷಲ್ ಹೋಗಿ ಬಂದರೆ ನಮಗೆ ಒಂದು 15,000 ರೂಪಾಯಿಂದ 20,000 ರೂಪಾಯಿ ಪೆಟ್ರೋಲ್ ಬೇಕಾಗ್ತಿತ್ತು. ಸೊ ಇವ್ರು ಯಾವಾಗಲೂ 15-20,000 ರೂಪಾಯಿ ಪೆಟ್ರೋಲು ಬೇರೆಯವ್ರದ್ದು ಎಷ್ಟೋ ಜನ ಜೀವನ ಅದು. ನಿಂದು ಒಂದು ದಿವಸ ಬೆಂಗಳೂರು ಹೋಗಿ ಬರೋದು ಪೆಟ್ರೋಲ್ ಖರ್ಚು ಒಂದು ತಿಂಗಳ ಸಂಬಳ, ಅಥವಾ ಎಷ್ಟೋ ಜನರಿಗೆ ಇನ್ನೊಂದು 20,000 ರೂಪಾಯಿಂದ ಆಪ್ರೇಷನ್ ಇತ್ತಿರುತ್ತೆ, 15,000 ರೂಪಾಯಿಂದ ಆಪ್ರೇಷನ್ ಇತ್ತಿರುತ್ತೆ. ಇದೆಲ್ಲ ತುಂಬ ಇರುತ್ತೆ. ನಾವು ಒಂದು ಆ್ಯಂಗಲಲ್ಲಿ ನೋಡ್ತೀವಿ, ಇನ್ನೊಂದು ಆ್ಯಂಗಲ್ನ ನನಗೆ ತೋರಿಸ್ಕೊಟ್ಟವಳು ಇವಳು. ಅಂದರೆ ಇನ್ನೊಂದು ಆ್ಯಂಗಲಲ್ಲೂ ದುಡ್ಡನ್ನ ಖರ್ಚು ಮಾಡಬೇಕು ನೀವು ನಾನು ತೋರಿಸ್ಕೊಟ್ಟು ಸಾರ್ಥಕತೆ ಜೀವನ ಅಲ್ಲ, ಸಾರ್ಥಕತೆ. ಮಲಗಿದ್ರೆ ನಿದ್ದೆ ಬರಬೇಕು. ಆ್ಯಕ್ಚುಲಿ ಬೇಸಿಕಲಿ ಇವಳು ಪ್ರೊಫೆಸರ್ ಆಗಿದ್ದವಳು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಯಾವ ಊರು? ಇಲ್ಲೇನಾ? ಶಿವಮೊಗ್ಗದಲ್ಲಿ ಪ್ರೊಫೆಸರ್ ಆಗಿದ್ದು. ಈಗ ಬಿಟ್ಟು ನಮ್ದು ಫ್ಯಾಕ್ಟ್ರಿ, ನಮ್ಮ ಆಫೀಸು ಎಲ್ಲ ಇವಳೇ ನೋಡ್ತಾರೆ. ಈಗ ನಿಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ನೀವೇ ಮಾಡ್ಕೊಳ್ಳೋದಾ? ಕೆಲವೊಬ್ರು ಮನೇಲಿ ಇರುತ್ತೆ, ಈಗ ಬೇರೆಯವ್ರು ಬಂದು ಮಾಡೋದು ಆ ಥರ ಇರುತ್ತೆ. ಇಲ್ಲ, ನಮ್ಗೆ ಆ ಥರ ಎಲ್ಲ ಯಾವುದೂ ಇಲ್ಲ. ನಮ್ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು, ಮನೆ ಅಡುಗೆ ಎಲ್ಲ ನಾವೇ ಮಾಡೋದು. ನಾವು ಪ್ರಾಬ್ಲಿ ಕೆಲಸದವ್ರು ಅಂದ್ರೆ ಈಗ ಆ ಥರದ್ದೆಲ್ಲ ನಾವು 11 ವರ್ಷದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆ, ಅದ್ರ ಜೊತೆಗೆ ನೀವು ಕಂಡುಕೊಂಡಿರೋ ಸತ್ಯಗಳಿದ್ರೆ ಅದು ಏನು ಅಂತ? ಇಲ್ಲ, ನಾನು ಮುಂಚೆ ಸ್ವಲ್ಪ ಈ ಪ್ರಾಬ್ಲಿ ನಾನು ಬೆಳೆದು ಬಂದ ದಾರಿ ಇತ್ತೇನೋ, ಸಂಬಂಧಗಳಿಗೆ ವ್ಯಾಲ್ಯೂಯೇಷನ್ ತುಂಬ ಕಮ್ಮಿ ಮಾಡ್ತಿದ್ದೆ. ಸಂಬಂಧಗಳೇ ಬಿಡ ಅಂತ. ಬಟ್ ಇವಳು ತುಂಬ ಮಾಡಿಫೈ ಮಾಡಿ ನನಗೆ ಸಂಬಂಧದ ವ್ಯಾಲ್ಯೂಗಳೇನಿದೆ ಅದನ್ನ ತೋರಿಸಿ. ಇವಾಗ ನಮಗೆ ಮುಂಚೆ ನಮ್ಗೆ ಯಾರನ್ನ ಕಂಡ್ರೆ ಅವ್ರು ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ಆಗಲ್ಲ ಇರ್ತಿದ್ದು, ಯೂಶಲಿ ಎಲ್ಲರ ಮೇಲೆ ಇರುತ್ತೆ. ಸೊ ಅದನ್ನೆಲ್ಲದೂ ಸಾರ್ಟ್ ಔಟ್ ಮಾಡ್ಕೊಬೋದು ನಾನು. ಯಾರ ಜೊತೆ ದ್ವೇಷ ಇರಬಾರ್ದು. ಏನ್ ಇವತ್ತಿರ್ತೀವಿ ನಾಳೆ ಗೊತ್ತಿರಲ್ಲ. ಸೊ ದ್ವೇಷ ಅನ್ನೋದು ಇರ್ಬಾರ್ದು. ಯಾಕೆ ದ್ವೇಷ ಇರುತ್ತಲ್ವಾ? ಸೊ ಆ್ಯಂಡ್ ದುಡ್ಡು, ನನ್ನ ಫಸ್ಟ್ ಆಫ್ ಆಲ್ ದುಡ್ಡಿಗೆ ಒಂದು ಏಜಲ್ಲಿ ಇತ್ತದು, ಎಲ್ಲರೂ ಸಣ್ಣ ಏಜಲ್ಲಿ ಎಲ್ಲರೂ ಇರ್ತಲ್ವ. ಸೊ ಈಗ ನನಗೆ ಆ ದುಡ್ಡಿನ ಬಗ್ಗೆ ವ್ಯಾಮೋಹ ಇರಬೇಕು, ಒಂದು 50 ಸೈಟ್ ಮಾಡಬೇಕು, 10 ಸೈಟ್ ಮಾಡಬೇಕು, ಇದೆಲ್ಲ ನನಗೇನು ಆಸೆ ಇಲ್ಲ. ಯಾಕಂದರೆ ನಾನು ಯಾವಾಗಲೂ ಚೆನ್ನಾಗಿ ಅದೇ ಹೇಳ್ತೀನಿ. ಹೆಂಗೆ ಅಂದರೆ ನಮ್ಮ ಹತ್ರ 50 ಸೈಟ್ ಇರ್ಬೋದು, ಇವತ್ತು 50 ಸೈಟ್ ಇರ್ಬೋದು, 100 ಎಕರೆ ಜಮೀನು ಇರ್ಬೋದು. ಅಂದರೆ ನಾವು ನಮ್ಮ ಮಕ್ಕಳ ಕಾಲದಲ್ಲಿ ಯಾರು ನಾವು ಸತ್ತರೆ ಹುಗ್ಯಕ್ಕೆ ಬೇಕಾಗಿ ಬರೀ 6 ಅಡಿ 3 ಅಡಿ ಜಾಗ. ಫ್ಯಾಕ್ಟ್ ಅಲ್ವಾ? ಅದು ಈಗ ಹೆಂಗಿದೆ, ಈಗ ಜಗತ್ತು ಹೆಂಗೇನೆ, ನೀವು 50 ಸೈಟ್ ಇದ್ರು ನಿಮ್ದು 50 ಸೈಟಲ್ಲೂ ತೊಗೊಂಡು ಹುಗ್ಯಲ್ಲ. ಈಗ ಸೈಟ್ ವ್ಯಾಲ್ಯೂಯೇಷನ್ ಕಮ್ಮಿ ಆಗಿಬಿಡುತ್ತೆ. ಅವ್ನು ಹೆಣ ಹೋಗಿದ್ರೆ ಸೈಟ್ ವ್ಯಾಲ್ಯೂಯೇಷನ್ ಕಡಿಮೆ ಆಗುತ್ತೆ, ಹೌದಾ? ಸೊ ನಮ್ಮನ್ನ ಎಲ್ಲಿ ತೊಗೊಂಡು ಹಾಕೋದು, ಯಾವುದೋ ಸ್ಮಶಾನದಲ್ಲೇ ತೊಗೊಂಡು ಹುಗ್ಯೋದು. ಸ್ಮಶಾನದಲ್ಲಿ ಎಷ್ಟು ವರ್ಷ ಇಟ್ಕೊಂತಾರೆ? ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ. ಸ್ಮಶಾನದಲ್ಲಿ ಎಷ್ಟು ವರ್ಷ? 4-5 ವರ್ಷ ಇಟ್ಕೋಬೋದಾ? ಆಮೇಲೆ ನಿಮ್ದು ಅರ್ಧ ಕೊಳ್ತಿದ್ದಂಗೆ ಇನ್ನೊಬ್ರು ತಂದು ಹಾಕೋಗ್ಬಿಡ್ತಾರೆ. ಸೊ ನಮ್ದು ಅಂತ ಏನೂ ಇಲ್ಲ. 4 ಜನಕ್ಕೆ ಏನಾದ್ರು ಹೆಲ್ಪ್ ಮಾಡಿದ್ದು, 4 ಜನ ನಿಮ್ಮನ್ನು ನೆನ್ಸ್ಕೊಂಡ್ರೆ ಅದು ನಮ್ದು. ಅದೇ ಹೇಳ್ತಾರಲ್ಲ, ಏನೋ ಕೊಟ್ಟಿದ್ದು ನಿಮ್ದು, ಬಚ್ಚಿಟ್ಟಿದ್ದು ಪರದ್ದು ಅಂತ. ಸೊ ಆ ಕಾನ್ಸೆಪ್ಟ್ ಮೇಲೆ ಬದುಕ್ತೀವಿ. ನೀವು ಚಿಕ್ಕ ವಯಸ್ಸಿನ ಹಿಂಗೆ ಸಿಂಪಲ್ ಆಗೇ ಇದ್ದಿದ್ದ ಮೇಡಮ್? ಅಂದ್ರೆ ನಾವೇನು ಚಿಕ್ಕ ವಯಸ್ಸಿಂದ ದುಡ್ಡಿರೋರೇನಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹಂಗಾಗಿ ನಂಗೆ ದುಡ್ಡು ಇಲ್ದಾಗ್ಲೂ ಬೇಕು ಅಂತ ಏನು ಅನ್ಸಿಲ್ಲ, ಬಂದಾಗ್ಲೂ ಇನ್ನೂ ಕೂಡ್ಸ್ಬೇಕು ಅಂತ ಏನು ಅನ್ಸಿಲ್ಲ. ನಂಗಂದ್ರೆ ಕಷ್ಟದಿಂದ ಬಂದಿರೋದ್ರಿಂದ ನನಗೆ ಬೇರೆಯವ್ರ ಕಷ್ಟ ನಂಗೆ ಬೇಗ ಅರ್ಥ ಆಗತ್ತೆ. ಅಂದ್ರೆ ತುಂಬಾ ಓವರ್ ಆಗಿ ಏನ್ ಮಾಡಕ್ಕೋಲ್ಲ. ಅಂದ್ರೆ ದೇವ್ರು ಇದ್ದಾನೆ ನಾವು ಅಂದ್ರೆ ವಿದೌಟ್ ಎನಿ ಗಿಲ್ಟ್ ನಾವು ಕೆಲಸ ಮಾಡ್ತಿದೀವಿ ಅಂದ್ರೆ ದೇವ್ರು ನಮ್ ಜೊತೆ ಇರ್ತಾನೆ ಅಂತ ನಮ್ಗೆ. ನಾವು ತುಂಬಾ ಈ ಏನಾದ್ರು ಹೇಳ್ತಾರಲ್ಲ, ಅದು ಹರಕೆ ಹೊರೋದು ಅದೆಲ್ಲ ನಾವು ಮಾಡೋದೇ ಇಲ್ಲ. ನಮ್ಗೆ ನಾವು ಟ್ರೂ ಇದ್ದಾಗ ಅದು ಯಾವ್ದು ಬೇಕಾಗಿರಲ್ಲ. ನಿಮ್ಗೆ ಯಾವಾಗ ನಮ್ಮ ಒಳಗಡೆ ನಮ್ಗೊಂದು ಕಳ್ಳ ಇದ್ದಾನೆ ಅಂತ ಗೊತ್ತಾದ್ರೆ ಮಾತ್ರ ನಾವು ಅದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ನಮ್ಮೊಳಗಡೆ ನಾವು ನಿಷ್ಠೆಯಲ್ಲಿದ್ರೆ ನಾವು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿತೀವಿ. ದೇವ್ರಿದ್ದಾನೆ, ಆ ದೇವ್ರನ್ನ ನಾನು ವೀಕ್ನೆಸ್ ಮಾಡ್ಕೊಂಡಿರಲ್ಲ. ದೇವ್ರಿದ್ದಾನೆ, ದೇವರಿಂದ ನಾವು ಇದೀವಿ, ಆದ್ರೆ ನನ್ನ ವೀಕ್ನೆಸ್ ಅಲ್ಲ. ಎಲ್ಲ ಕೇಳಕ್ ಹೋಗಲ್ಲ. ಅಂದ್ರೆ ಫಂಕ್ಷನ್ ಏನಾರು ಮಾಡೋದಿದ್ರೆ ಯಾವ ದಿನ ಅದೆಲ್ಲ ಕೇಳ್ತೀವಿ ಅಷ್ಟೇ. ಮತ್ತೆ ಬಿಟ್ರೆ ಜ್ಯೋತಿಷ್ಯ ಎಲ್ಲ ಕೇಳಕ್ ಹೋಗಲ್ಲ. ಜ್ಯೋತಿಷ್ಯ ಭವಿಷ್ಯ ಇದು ಯಾವ್ದು ಕೇಳೋದೇ ಇಲ್ಲ. ಮತ್ತೆ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಡೈಲಿ ಲೈಫಲ್ಲಿ ದೇವ್ರು ಹೆಂಗೆ ನಮ್ ಜೊತೆ ಇರ್ತಾನೆ ಅನ್ನೋದು. ಅಂದ್ರೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ಅದು ನಮಗ್ ಗೊತ್ತಾಗ್ತಾ ಹೋಗುತ್ತೆ. ದೇವ್ರು ಇದಾನೆ ಅನ್ನೋದು ಗೊತ್ತು, ಬಟ್ ಅದಕ್ಕೆ ಉಪವಾಸ ಮಾಡ್ಬೇಕು, ಆ ಪೂಜೆ ಈ ಪೂಜೆ ಅದೆಲ್ಲ ಆ ಥರ ಏನಿಲ್ಲ. ಪೂಜೆ ಮಾಡ್ತೀವಿ, ಹಬ್ಬ ಎಲ್ಲ ಮಾಡ್ತೀವಿ. ನನಗೆ ಅದೇ ಹೇಳ್ದಲ್ಲ, ನನಗೆ ಎಲ್ಲ ಇದರಲ್ಲೂ ನಾನು ತುಂಬಾ ನೆನ್ಸ್ಕೊಳ್ಳೋದು ವೀರೇಂದ್ರ ಹೆಗ್ಡೆ ಅವ್ರನ್ನ. ಸೊ ನಾನು ಫಸ್ಟ್ ನಾನು ಏನೂ ಇರಲಿಲ್ಲ, ನಾನು ಏನು ಇಲ್ಲ, ನಾನು
ಮದುವೆ ಫಸ್ಟ್ ಜೊತೆ ನಾವು ಹೋಗಿದ್ದು. ನಾವು ಹೋದಾಗ ನಾವು ಹಿಂಗೆ ಆರ್ಡಿನರಿ ಹಿಂಗೆ ಓದೋರು. ಅವತ್ತು ಕರೆದು ಅವ್ರು ನಮ್ಗೆ ಹೇಳಿದ್ರು, ನೀನೇನೋ ಒಂದು ಮಟ್ಟಕ್ಕೆ ಹೋಗ್ತೀಯ ನೀನು. ನಮ್ದು ಏನೂ ಇರಲಿಲ್ಲ ಅವಾಗ, ಬಿಸ್ನೆಸ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ನಮಗೆ ಅವ್ರು ಕರೆದು ಹೇಳಿದ್ರು, ನನ್ಗೆ ಯಾಕೋ ನಿನ್ಗೆ ಹೇಳಬೇಕು ಅಂತ ಅನ್ನಿಸ್ತು, ನೀನು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತೀಯ ಅಂತ ಹೇಳಿ ಅವರೇ ಕರೆದು ಹೇಳಿದ್ರು. ಅದು ಹೆಂಗೆ ಗೊತ್ತಿಲ್ಲ, ನಾನು ನಿಜವಾಗಿ ಇದು 2015 ಅಲ್ಲ ನಾವು ಹೋಗಿದ್ದವಾಗ, ಅವ್ರು ಕರೆದು ಹೇಳಿದ್ದು. ಅದಾದ್ಮೇಲೆ ಅಂದ್ರೆ ನೀವು ಅವ್ರನ್ನ ಭೇಟಿ ಆಗೋಕೆ ಹೋಗಿದ್ರ ಹೇಗೆ? ಅಂದ್ರೆ ಒಂದ್ ಯಾವ್ದೋ ಮೀಟಿಂಗ್ ಹೋಗಿದ್ರು, ಅವಾಗ ಅವ್ರು ಅಲ್ಲಿ ಬಂದಿದ್ರು. ಅಂದ್ರೆ ನೀವ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿ, ಅವ್ರನ್ನ ನೋಡಿದ್ದೆ ಲೈಫಲ್ಲಿ ಫಸ್ಟ್ ಟೈಮ್. ಓಕೆ, ನಾವಿಬ್ರು ಹತ್ತಿರದಿಂದ ನೋಡಿದ್ದೆ ಫಸ್ಟ್ ಟೈಮ್. ಸೊ ಅವರು ಅರೆಕಟ್ಟಿ ಇದು ಇಲ್ಲ, ಇನ್ನು ರಿಸರ್ಚ್ ವರ್ಕ್ ಆಗಿತ್ತು ಅಷ್ಟೇ ಅವಾಗ. ಸೊ ಫಸ್ಟ್ ಟೈಮ್ ನಾವು ನೋಡಕ್ ಹೋಗಿದ್ದು ಅವ್ರನ್ನ. ಆಮೇಲೆ ಅವರೇ ಒಂದ್ಸತಿ ಅವರು ಎದ್ದು ಹೋದವರು, ಮೀಟಿಂಗಿಂದ ಎದ್ದು ಹೋದವರು, ಮತ್ತೆ ಅವ್ರಿಗೆ ಬಂದು ಹೇಳಿದ್ರು, ನಿಮ್ಗೇನೋ ಒಳ್ಳೇದಾಗತ್ತೆ ನೋಡು, ತುಂಬ ಒಳ್ಳೇದಾಗತ್ತಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಅರೆಕಟ್ಟಿ ನಾವು ಅನೌನ್ಸ್ ಮಾಡಿದ್ವಿ, ಅರೆಕಟ್ಟಿ ಫೇಮಸ್ ಆಯಿತು. ಅವತ್ತಿಂದ ಇವತ್ತಿನವರೆಗೆ ಅವ್ರ ಜೊತೆಗೆ ಅದೇ ಸೇಮ್ ಒಡನಾಟ. ಇವತ್ತಿಗೆ ನಮ್ಮದು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಫಸ್ಟ್ ಹೋಗಿ ನಾವು ಅವ್ರಿಗೆ ಹೇಳಿದ್ರು, ನನಗಳೇ ಹಿಂಗೆ ಮನೆ ಒಂದು ಕಟ್ಟಬೇಕು ಅಂತಾಗಿದೆ, ಸೊ ತಾವು ಒಂದು ಆಶೀರ್ವಾದ ಮಾಡಿ ಅಂತ. ಅವತ್ತು ಅವ್ರ ದನಿಗಳಿಗೆ ಪ್ರಸಾದ ಕೊಟ್ಟು ಹೋಗು ಮನೆ ಕಟ್ಟು ಅಂತ ಹೇಳಿದ್ರು. ಪ್ರಾಬ್ಲಿ ವಿತಿನ್ 1 year ಮನೆ ಆಯಿತು. ನಾನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಹೇಳಿದ್ದು, ನಾನು ದನಿಗಳೇ ಮನೆ ಕಟ್ತೀನಿ, ಓಪನಿಂಗ್ ನೀವೇ ಮಾಡ್ಕೊಡ್ಬೇಕು ಅಂತ. ಸೊ ಇವತ್ತು ಅವರೇ ಬಂದು ಓಪನ್ ಮಾಡ್ಕೊಡ್ತೀನಿ ಅಂತ ಅವರೇ ಡೇಟ್ ಕೊಟ್ಟು ಟೈಮ್ ಕೊಟ್ಟಿದ್ದಾರೆ. ಅವ್ರು ಬರೋದಕ್ಕೆ ನಾವು ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಎಸ್, ಈಗ ನೀವು ವಿದೇಶದಲ್ಲೇ ಇದ್ದಿದ್ದಿದ್ರೆ ಬಹುಶಃ ಇಷ್ಟೆಲ್ಲ ಇಲ್ಲಿ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ಒಂದು ದುಡ್ಡು ಸಿಗ್ತಾ ಇತ್ತು, ಅಲ್ಲಿ ಒಂದು ಲೈಫ್ ಸ್ಟೈಲ್ ಇರ್ತಾ ಇತ್ತು, ಅದು ಬೇರೆ ಥರ ನೀವು ಬದುಕ್ತಾ ಇದ್ರಿ. ಇವತ್ತು ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ ಎಂಪ್ಲಾಯೀಸ್? ತುಂಬ ಜನ ಎಂಪ್ಲಾಯೀಸ್ ಇದ್ದಾರೆ ನಮಗೆ. ಓಕೆ, ಅಂದರೆ ನನಗೆ ವಿದೇಶದಲ್ಲಿ ನನಗೆ ಅವತ್ತು ವಿದೇಶದ ವ್ಯಾಮೋಹ ತುಂಬ ಕಮ್ಮಿನೇ ಇದ್ದಿದ್ದು. ಸೊ ನನಗೆ ಗ್ಲೋಬಲಿ ಏನೇನು ನಡೀತದೆ, ಹೇಗೆ ಜ್ಞಾನ ಅನ್ನೋದು ಬೇರೆ ಕಡೆ ತಿಳ್ಕೊಬೇಕು ಅನ್ನೋ ಆಸೆಯಿಂದ ನಾನು ಹೋದವನು. ಓಕೆ, ಸೊ ನಾನು ಇಂಟೆನ್ಷನ್ಲಿ ಇಂಡಿಯಾ ಬಂದವನು. ನಾನು ಅನ್ಇಂಟೆನ್ಷನ್ಲಿ ಹೊರಗೆ ಹಾಕಿದ್ದು ಅದೆಲ್ಲ ಇಲ್ಲ. ನಾನು ಇಲ್ಲಿ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಮಾಡಿದವನು. ಸೊ ಇಲ್ಲಿ ಇದೇ ಥರ ಹಿಂಗೆ ನಡ್ಕೊಂಡು ಹೋಗಬೇಕು ಅನ್ನೋದು ಆಸೆ.